ಆಕ್ಷನ್ ಸ್ಟಾರ್, ಡೈಮಂಡ್ ಸ್ಟಾರ್, ಲಾಫಿಂಗ್ ಸ್ಟಾರ್, ಜಂಪಿಂಗ್ ಸ್ಟಾರ್, ಈ ಎಲ್ಲಾ ಸ್ಟಾರ್ಗಳನ್ನ ಹುಟ್ಟಾಕಿರೋ ಸ್ಟಾರ್ ಡೈರೆಕ್ಟರ್ ಸೂರಜ್. ನಾನು ಮನಸ್ಸು ಮಾಡಿದ್ರೆ ವೀಕ್ಷಕನ್ ಬೇಕಾದ್ರೆ ಬಾಲಿವುಡ್ ಸ್ಟಾರ್ ಮಾಡ್ಬಿಡ್ತೀನಿ. ಆ ತಾಕತ್ತು ಈ ಸೂರಜ್ ಹತ್ರ ಇದೆ. ಇದುವರೆಗೂ 12 ಫಿಲ್ಮ್ ಮಾಡಿದ್ದೀನಿ. 5 ಸೂಪರ್ ಹಿಟ್ಟು, 3 ಮೆಗಾ ಹಿಟ್ಟು, 2 ಸಿಲ್ವರ್ ಜುಬ್ಲಿ, 2 ಗೋಲ್ಡನ್ ಜುಬ್ಲಿ ಆಗ್ಬೇಕಿತ್ತು. ಆದ್ರೆ ಯಾಕದಾಗ್ಲಂತ ಒಂದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಆ ಪಿಕ್ಚರ್ ಯಾವ್ದು ರಿಲೀಸ್ ಆಗಿಲ್ಲ. ಅದಕ್ಕೆ ಈ ಪಿಕ್ಚರ್ ಎಲ್ಲ ರಿಲೀಸ್ ಆದ್ಮೇಲೆ ಎಲ್ಲವೂ ಸೂಪರ್ ಹಿಟ್ ಆಗೇ ಆಗುತ್ತೆ. ಈಗೊಂದು ಫಿಲ್ಮ್ ಮಾಡ್ಬೇಕು ಅಂತ ಹೊರಟಿದ್ದೀನಿ. ಫುಲ್ ಆಕ್ಷನ್ ಕಮ್ ಲವ್ ಸಬ್ಜೆಕ್ಟ್. ತೊಡೆ ತಟ್ಟಿದ್ರೆ ಕಾರ್ ಉಡಿಸು, ಚಪ್ಪಾಳೆ ತಟ್ಟಿದ್ರೆ ರೈಲು ವಾಪಸ್ಸು. ಆಕ್ಚುಲಿ ಕತೆ ಕೇಳೋಕೆ ನಮ್ ಹೀರೋಯಿನ್ ಮೇಡಮ್ ಬರ್ತಾರೆ ಹೇಳ್ತಿದ್ರು. ಎಲ್ಲೋದ್ರು? ಅಯ್ಯೋ ಎಷ್ಟೊತ್ತು ಕಾಯ್ದಪ್ಪ ಹೀರೋಯಿನ್ ಮೇಡಮ್ನ, ಒಂದು ಗೊತ್ತಾಗ್ತಿಲ್ಲ. Hi madam. By the way, I am a star director Suraj. Mr. Suraj, ನಾ ಹುಟ್ಟಿದ್ದು ಬೆಳೆದಿದ್ದು ಓದಿದ್ದು ಬದ್ದಿದ್ದು ಎಲ್ಲ ಲಂಡನ್ ಅಲ್ಲೇ ಆದ್ರೂನು ನನಗೆ ಈ ಜೀವ ಕೊಟ್ಟಿದ್ದು ಭಾಷೆ ಕಲ್ಸಿದ ಕನ್ನಡನ ನಾನು ಯಾವತ್ತೂ ಮರೆಯೋದಿಲ್ಲ. ನೀವು ಪ್ಲೀಸ್ ಕನ್ನಡದಲ್ಲಿ ಮಾತಾಡಿ. ಕೆರ ಕೊಟ್ಟು ಓಡಿಸ್ಕೊಳ್ಳೋದಂದ್ರೆ ಇದೆ ಅನ್ಸುತ್ತೆ. ಮೇಡಮ್ ಸಿ ಮೇಡಮ್, ಏನ್ ಸಿ ಮಾಡ್ಲಿ? ಇದು ನನ್ನ ಕನ್ನಡ ಇಂಡಸ್ಟ್ರಿಲಿ ಹೈಯೆಸ್ಟ್ ಬಜೆಟ್ ಫಿಲ್ಮ್ ಮೇಡಮ್. ವರ್ಲ್ಡ್ ವೈಡ್ ರಿಲೀಸ್ ಆಗುತ್ತೆ ಮೇಡಮ್. 1000 ಥಿಯೇಟರ್ ಮೇಡಮ್. 10 ಸಾಂಗ್ಸ್ ಇರುತ್ತೆ ಮೇಡಮ್. 5 ಸಾಂಗ್ಸ್ ಫಾರಿನ್ ಅಲ್ಲಿ ಶೂಟ್ ಮಾಡ್ತೀವಿ ಮೇಡಮ್. ರೀ ಮಿಸ್ಟರ್ ಸೂರಜ್, ಬರೀ ಬಿಲ್ ಜಪ್ಪೆ ಆಯ್ತು. ಫಿಲ್ಮ್ ಕತೆ ಏನು, ಟೈಟಲ್ ಏನು, ಹೀರೋ ಯಾರು, ಡೈರೆಕ್ಟರ್ ಯಾರು, ಪ್ರೊಡ್ಯೂಸರ್ ಯಾರು, ಇದೆಲ್ಲ ಹೇಳ್ಬೇಕ್ರಿ ಮೇಡಮ್. ನಂಗಂತ ಒಂಚೂರು ಶೀತ ಮೇಡಮ್, ಮುಂಚೂರು ಇಲ್ಲಿ ತೆಗಿಲ ಶೀತ. ದಿಸ್ ಇಸ್ ಟು ಮಚ್ ಸೂರಜ್, ನಾನು ಈ ಮೂವಿಲಿ ಮಾಡೋದಿಲ್ಲ ಮೇಡಮ್. ಸಾರಿ ಮೇಡಮ್, ನಾನು ಕಾಮಿಡಿ ಮಾಡಿದ್ ಮೇಡಮ್. ಆಕ್ಚುಲಿ ಮೇಡಮ್ ಕತೆ ಹೇಳ್ತೀನಿ ಕೇಳಿ ಮೇಡಮ್. ಹಾ ಹೇಳಿ. ಒಬ್ಬ ಹುಡುಗ ಮೇಡಮ್. ಒಬ್ನೇ ಹುಡುಗನ? ಒಬ್ಬ ಹುಡುಗ ಮೇಡಮ್ ಮಾದೇಶ್ವರ ಬೆಟ್ಟದ ಮೇಲೆ ನಿಂತಿರ್ತಾನೆ ಮೇಡಮ್. ಓಕೆ ಮಾದಪ್ಪ ಅದ್ರಲ್ಲಿ ಬರ್ತಾರಲ್ಲ ಅವರ ಮೇಡಮ್. ಮಾದೇಶ್ವರ ಬೆಟ್ಟದಲ್ಲಿ ಇರ್ತಾನೆ ಮೇಡಮ್. ಹಾ ಓಕೆ ಓಕೆ. ಅಲ್ಲಿಂದ ತನ್ನ ತಾಯಿಗೆ ಹಾ ಪಳ್ಳೆ ತರ್ಲಿಕ್ಕಂತ ಬೆಂಗಳೂರಿಗೆ ಬರ್ತಾನೆ ಮೇಡಮ್. ಅಲ್ಲಿ ಒಬ್ಳು ಹೀರೋಯಿನ್ ನೋಡಿ ಹಳ್ಳದಲ್ಲಿ ಬೀಳ್ತಾನೆ ಮೇಡಮ್. ಹಳ್ಳ ಮೀನ್ಸ್ ಗುಂಡಿ? ಬಿಗ್ ಗುಂಡಿ. ಗುಂಡಿ. ಆ ಗುಂಡಿಲಿ ಬಿದ್ದ ಹುಡುಗ ಆ ಹೀರೋಯಿನ್ ಹುಡುಕ್ತಾ ಕಾಲೇಜ್ ಹತ್ರ ಅಲಿತಾ ಇರ್ತಾನೆ ಮೇಡಮ್. ಅಲ್ಲಿತಾ ಅವ್ನು ಕೂದ್ಲೆಲ್ಲ ಉದುರೋಗ್ಬಿಡ್ತೆ ಮೇಡಮ್. ಆಮೇಲೆ ಅವ್ನು ಅದೇ ಕಾಲೇಜಲ್ಲಿ ಕನ್ನಡ ಲೆಕ್ಚರ್ ಆಗಿ ಸೇರ್ಕೊಳ್ತಾನೆ ಮೇಡಮ್. ಅಲ್ಲೇ ಒಬ್ಬ ಎಕನಾಮಿಕ್ ಲೆಕ್ಚರ್ ಜೊತೆ ಅವನಿಗೆ ಲವ್ ಆಗ್ಬಿಡುತ್ತೆ ಮೇಡಮ್. ಆ ಲೆಕ್ಚರ್ಗೆ ಇಂಗ್ಲಿಷ್ ಲೆಕ್ಚರ್ ಮೇಲೆ ಲವ್ ಆಗುತ್ತೆ ಮೇಡಮ್. ಆ ಲೆಕ್ಚರ್ಗೆ ಕೆಮಿಸ್ಟ್ರಿ. ಸೂರಜ್ ಅವರೇ, ಅಂದಾಗೆ ಈ ಪಿಕ್ಚರ್ ಹೆಸರೇನಂದ್ರಿ? ಒಂದು ಜೋಗಿ ಮುಂಗಾರು ಮಳೆ ಕತೆ. ಆಕ್ಚುಲಿ ನಂಗೆ ಏನ್ ಅನ್ಸುತ್ತೆ ಗೊತ್ತೇ ಮೇಡಮ್, ಈ ಫಿಲ್ಮ್ ಇಡೀ ಕನ್ನಡ ಇಂಡಸ್ಟ್ರಿಲಿ ಎಲ್ಲಾ ಫಿಲ್ಮ್ ನ ಬ್ರೇಕ್ ಮಾಡಿ ರೆಕಾರ್ಡ್ ಮಾಡುತ್ತೆ ಅನ್ಸುತ್ತೆ ಮೇಡಮ್. ಆಕ್ಚುಲಿ ನನ್ಗೇನ್ ಅನಿಸ್ತಾ ಇದೆ ಗೊತ್ತಾ? ಏನ್ ಮೇಡಮ್? ನಾ ಮನೆಗೆ ಹೋಗೋಷ್ಟು ಹಾಕೊಂಡಿರೋಕೆ ಕಿತ್ತೋಗುತ್ತೆ. ಅಲ್ರಿ, ತೆಲುಗು, ತಮಿಳು, ಮಲಯಾಳಮು, ಕೊರಿಯನ್ ಮೂವೀಸ್ನೆಲ್ಲ ಡಬ್ಬಿಂಗ್ ಮಾಡೋದ್ ನೋಡಿದೀನಿ. ಕನ್ನಡದ ತೆಗೆದು ಕನ್ನಡಕ್ಕೆ ಡಬ್ಬಿಂಗ್ ಮಾಡಿ ಕನ್ನಡದಲ್ಲೇ ರಿಮೇಕ್ ಮಾಡ್ತಿದ್ದೀರಲ್ರಿ ನೀವು. ಗೊತ್ತಾಗೋಯ್ತಾ ನಿಮ್ಗೆ? ಅದು ನನ್ನ ಡೈರೆಕ್ಟರ್ ಸ್ಪೆಷಲ್ ಮೇಡಮ್. ಡೈರೆಕ್ಟರ್ ಸ್ಪೆಷಲ್. ರೀ ಸೂರಜ್ ಅವರೇ, ದಯವಿಟ್ಟು ಬೇಡ. ನನ್ಗೆ ತುಂಬಾ ಕೆಲಸ ಇದೆ, ಅದನ್ನ ಮುಗಿಸ್ಬಿಟ್ಟು ಆಮೇಲೆ ಜೊತೆ ಡಿಸ್ಕಷನ್ ಮಾಡೋಣ. ಓಕೆ ಮೇಡಮ್, ನೀವು ಹೇಳ್ದಾದ್ರೆ ಐ ಆಮ್ ಆಲ್ವೇಸ್ ರೆಡಿ ಮೇಡಮ್. ಮೇಡಮ್ ನಿಮ್ ಕೆಲಸ ಶುರು ಮಾಡ್ತೀರಾ? ಮಾಡ್ಲಾ? ಓಕೆ ಮೇಡಮ್. ಗಾಳಿ ಹಾಕ್ಲಾ? ಬೇಡ, ನನಗೆ AC ಆನ್ ಆಗಿದೆ, ನನಗೆ ಫ್ಯಾನ್ ಗಾಳಿ ಎಲ್ಲ ಆಗಲ್ಲ. ಓಕೆ ಮೇಡಮ್. ಓಕೆ, ನಮಸ್ಕಾರ ವೀಕ್ಷಕರೇ, ಇದು ಎಕ್ಸೋ ಯಾರಿಗುಂಟು ಯಾರಿಗಿಲ್ಲ. ಸೂರಜ್ ಅವರೇ, ಮಧ್ಯ ಆಕ್ಚುಲಿ 2 ಟೀಮ್ ನಾನು ಲೇಡೀಸ್ ಬರ್ತಾರೆ. ಇಂಟರಪ್ಟ್ ಮಾಡಿ ಅವ್ರ ಹತ್ರನು ನನಗೆ ಹೇಳ್ದಂಗೆ ಈ ಡಬ್ಬಾ ಸ್ಟೋರಿ ಹೇಳ್ಬೇಡಿ. ನಾನೇನೋ ಡೈರೆಕ್ಟ್ರು ಅಂತ ಒಂದು ರೆಸ್ಪೆಕ್ಟ್ ಉಳಿಸಿದೀನಿ. ಅವ್ರ ಮೇಲೆ ಬರೀ ಕಲಲ್ಲಿ ಮನೆಗೆ ಹೋಗ್ಬೇಕಾಗುತ್ತೆ. ಮೇಡಮ್ ಆಕ್ಚುಲಿ ನಾನು ಅವ್ರಿಗೂ ಚಾನ್ಸ್ ಕೊಡ್ಬೇಕು ಅನ್ಕೊಂಡಿದ್ದೆ ಮೇಡಮ್ ಸಿನಿಮಾದಲ್ಲಿ, ಅಂದ್ರೆ ಹೈ ಬಜೆಟ್ ಸಿನಿಮಾ ಅಲ್ಲ ಮೇಡಮ್. ಸೂರಜ್ ಅವರೇ, ನೀವು ಅವರಿಗೆಲ್ಲ ಚಾನ್ಸ್ ಕೊಡೋದಕ್ಕೆ ಹೋದ್ರೆ ಮೀಟುಲಿ ಮೀಟ್ ಬಿಡ್ತಾರೆ, ಹುಷಾರು. ಈಗ ಮೀಟು ಬಂದಿದಲ್ಲ ಮೇಡಮ್. ಹೌದು. ನಾವಿಬ್ರು ಯಾಕೆ V2 ಮಾಡಬಾರ್ದು? V2 ಮಾಡೋಣ, ಮೀಟು ಮಾಡೋಣ. ಈಗ ಮೊದಲು ಕಾರ್ಯಕ್ರಮ ಶುರು ಮಾಡೋಣ. ಕರೆಕ್ಟ್, ಹಂಗೇಳಿ ಮತ್ತೆ ಶುರು ಮಾಡ್ತೀನಿ. ಓಕೆ, ಇವತ್ತು ನಮ್ ಜೊತೆ ಆಡ್ಲಿಕ್ಕೆ ಬರ್ತಿರೋ ಮೊದಲನೇ ತಂಡ ಲಕ್ಷ್ಮಿ ಅಂಡ್ ಫ್ಯಾಮಿಲಿ ಫ್ರಮ್ ಬೆಂಗಳೂರು. ಚಿಗರಿದೆ, ಕಲ್ಲರಿದೆ, ಖಡರಿದೆ, ಮೀಸೆಯ ತಿರುಗುವ ಸ್ಟೈಲ್ ಅಲ್ಲಿ ಕತ್ತಿದೆ, ಹೀಟಿದೆ, ಕ್ರೇಜಿದೆ, ರೀಚಿದೆ, ರೇಚಿದೆ, ಒಟ್ಟಾರೆ I can't wait to baby.
ಓಕೆ ನಯನ್ ಅವ್ರೆ, ಇವರಿಬ್ಬರು ನಮ್ಮ ಸಿನಿಮಾಕ್ಕೆ ಆಡಿಷನ್ ಮಾಡ್ಬೋದಲ್ವಾ? ಮಾಡ್ಬೋದು. ಹಾಯ್ ಆಂಟಿ, ಹೌ ಯು? ಆಂಟಿ ಹಾಯ್. ಏನ್ ಆಂಟಿ ನೀವು ಆಡಿಷನ್ಗೆ ಬಂದಿದ್ದೀರಿ? ಹಲೋ, ಅವರು ಆಡಿಷನ್ಗೆ ಬಂದಿಲ್ಲ. ನಿನ್ ತರ ಡಬ್ಬಾ ಡೈರೆಕ್ಟರ್ಸ್ ಇರ್ತಾರೆ ಅಂತ ಅವ್ರ ಮಕ್ಳಿಬ್ರಿಗೂ ಸೇಫ್ಟಿಗೆ ಬಂದಿದ್ದಾರೆ. ಹೌದು. ಓ ನೀವು ಸೇಫ್ಟಿ ಹಾ. ಫೈರ್ ಆಂಬ್ಯುಲೆನ್ಸ್ ನೀವು. ಹೌದೌದು. ಓಕೆ, ನೀವು ಎಲ್ಲಿಂದ ಬಂದಿದ್ದೀರಿ? ಬ್ಯಾಂಗ್ಳೂರಿಂದ ಬಂದಿದ್ದೀರಾ? ಯಾಕೆ ಬಂದ್ರಿ? ಗೇಮ್ ಮಾಡಕ್ಕ? ಹೌದು. ಓಹೋ, ನನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡ್ಲಿಕ್ಕೆ ಏನಾದ್ರು ಇಂಟ್ರೆಸ್ಟ್ ಇದೆಯಾ? ಫಸ್ಟ್ ಆಡಿಷನ್ ಮಾಡಿದ್ರೆ ಅಟೆಂಡ್ ಮಾಡ್ತಿದ್ದೆ. ಫಸ್ಟ್ ನೀವು ಅವ್ರಿಗೆ ಮಾಡಿದ್ರಲ್ಲ, ಸೊ ಇಂಟ್ರೆಸ್ಟ್ ಇಲ್ಲ. ಅಂದ್ರೆ ಅವ್ರನ್ನಂದ್ರೆ ನಾನಂದ್ರೆ ಎರನ್ನು ಮಾಡ್ತಾನೆ ಇರ್ತೀನಿ ಎಲ್ರನ್ನು. ಇಲ್ಲ. ನನ್ಗೆ ಯಾರು ನನ್ನ ಏನ್ ಹೇಳ್ತಾರೆ ಅದಕ್ಕೆ ವಿಷನ್ ಆಫ್ ಯು ಅಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ ಅವ್ರು ನಾನು ಸೆಲೆಕ್ಷನ್ ಮಾಡ್ತೀನಿ. ನೋಡೋಣ, ಲಾಸ್ಟ್ ಅಲ್ಲಿ ಹೇಳ್ತೀನಿ. ಓಹೋ ಮೇಡಮ್ ಒಂದ್ ಸ್ವಲ್ಪ ಇರಿ, ಒಂಚೂರು ಇವ್ರ ಹತ್ರ ಮಾತಾಡ್ತೀನಿ. ಹೇಳಿ. ಅದೇ ಏನ್ ಹೇಳುದಂತ ನಂಗೆ ಗೊತ್ತಾಗ್ತಿಲ್ಲ. ಪರವಾಗಿಲ್ಲ, ಏನಾದ್ರು ಹೇಳಿ. ಅದೇ ಯಾವ ಲೆನ್ಸ್ ಹಾಕಿ ಶೂಟ್ ಮಾಡ್ಬೇಕು ಅಂತ ನೋಡ್ತಿದ್ದೀನಿ. ಒಂಚೂರು ಹಂಗೆ ರೀ ನೀವು ಸೈಡ್ ಬಾ. ಹಂಗೆ ಸ್ಲೋ ಹಿಂದೆ ನೋಡಿ. ಸೀನ್ ಬಂತು. ಇದೇ ತರ ನಂಗೆ ಸೀನ್ ಬೇಕು. ಸಾರಿ, ಇನ್ನೊಂದ್ಸಲಿ ಈ ಕಡೆ ರೀ. ಆ ಕಡೆ ಹೋಗ್ತೇವೆ, ನೋಡ್ತೀರಿ. ಈ ಕಡೆ ನೋಡಿ. ಸಕ್ಕತ್ತು. ಒಂದ್ ನಿಮಿಷ ನೀವು ನೋಡಿ. ಬೇಡ, ಇಟ್ಸ್ ಓಕೆ, ಪರವಾಗಿಲ್ಲ. ನಾಟ್ ಇಂಟ್ರೆಸ್ಟೆಡ್. ನೀವು ಹೌದಮ್ಮ. ನಿಮ್ಗೊಂದು audition ಮಾಡ್ಬೋದು. ಒಂಚೂರು ಮುಂದೆ ಬನ್ನಿ. ಮೃಗ ನೋಡಿದ್ರೆ ನಮ್ಗೆ ಭಯ ಆಗುತ್ತೆ, ನಿಮ್ಗೆ ಭಯ ಆಗದೆ ಇರತ್ತೆ. ಕರೆಕ್ಟ್. ಮುಂದೆ ಬನ್ನಿ. ನೀವು ಇಲ್ಲಿ ನಿಲ್ಬೇಕು. ಈಗ ನಿಮ್ ಡಾಕ್ಟರ್ ಹಿಂಗೆ ನೋಡಿದ್ರಲ್ಲ, ಹಾಗೆ ನಾನು ಆಕ್ಷನ್ ಒಳಗೆ ಹಿಂದೆ ನೋಡ್ಬೇಕು. ನೋಡಿ, ಇಚ್ಕಂತ ಒಂದು ಕಣ್ಣು ನೋಡ್ಬೇಕು. ಓಕೆ, ಅಲ್ಲೇ ರೀ ಮೇಡಮ್. ಗೆಟ್ ಸೈಡ್. ಹಲೋ, ಶಿಟ್, ಲೈಟ್ಸ್, ಕ್ಯಾಮ್ರಾ, ಆಕ್ಷನ್. ಮೇಡಮ್, ಪಂಡ್ರಿ ಬಾಯ್ ತರ ತಿರುಗ್ಬೇಕು. ಭಾರತ ತರ ತಿರುಗ್ಬಿಟ್ಟು ಟಪ್ಪಕತ್ತ ಕಣ್ಣು ನೋಡಿದಿರಲ್ಲ ಯಪ್ಪ. ಓಕೆ ಮೇಡಮ್, ಬೆಂಗಳೂರಿಂದ ಬಂದಿದ್ದೀರಿ ಅಂತ ಇವ್ರು ಹೇಳಿದ್ರು. ಏನ್ ಮಾಡ್ತಿದ್ದೀರಾ ನೀವು? ಹೌಸ್ ವೈಫ್. ಓಕೆ, ನೀವು B.Com ಕಂಪ್ಲೀಟ್ ಆಯ್ತು. ಅವರದು ಫಸ್ಟ್ ಇಯರ್ B.Com. ಹಾ, ನೇನವ್ರೆ ಹಾ, ಶುರು ಮಾಡಿ. ಏನ ಆಟನ? ಇಷ್ಟ ಬೇಗ ಆಟ ಶುರು ಮಾಡದೆ ಸರ್. ಇನ್ನೊಂದು ಟೀಮ್ ಅವ್ರು ಬರ್ಬೇಕಲ್ವಾ? ಓ ಹೌದಲ್ವಾ? ಇವ್ರನ್ನ ಪೋಡಿ ಮತ್ತೆ ನಿಲ್ಲಿಸ್ಬಿಡೋದಲ್ವಾ? Correct. ಹೌ, ಪ್ಲೀಸ್ ಟೇಕ್ ಯೋರ್ ಸೀಟ್. ಮೇಡಮ್, ಹಾಗೆ ಕತೆ ಹೋಗ್ತಾ ಏನಾಗುತ್ತೆ ಗೊತ್ತಾ ಮೇಡಮ್, ಅಲ್ಲಿ ಒಬ್ರು ಇಂಗ್ಲಿಷ್ ಲೆಕ್ಚರ್ ಇರ್ತಾರಲ್ಲ, ಅಲ್ಲಿ PT ಸರ್. ಸೂರಜ್ ಅವ್ರೆ, ನಿಮ್ ಕತೆನ ಆಮೇಲೆ ಕೇಳೋಣ. ನಮ್ಗೆ ಆಟ ಆಡೋದಕ್ಕೆ ಇನ್ನೊಂದು ಟೀಮ್ ಅವ್ರು ಬೇಕಲ್ವಾ? ಮೊದಲು ಅವ್ರನ್ನ ವೆಲ್ಕಮ್ ಮಾಡೋಣ. ಬಾಬಾ ಕರೆಕ್ಟ್ ಮೇಡಮ್. ಓಕೆ, ನಮ್ ಜೊತೆ ಆಡ್ಲಿಕ್ಕೆ ಬರ್ತಿರೋ ಇನ್ನೊಂದು ತಂಡ ಅಮೃತ ಅಂಡ್ ಫ್ಯಾಮಿಲಿ ಫ್ರಮ್ ಬೆಂಗಳೂರು. ಪಾಸಾದ್ಲು ಕಣ್ಣ ಮುಂದೆ. ಓಕೆ ಅಮೃತ ಅವ್ರೆ, ನಿಮ್ಗೆ ಅದೇನೋ ಆಸೆ ಇದೆ ಅಂತೆಲ್ಲ, ಏನಂತ ನಂಗೆ ಗೊತ್ತಾಗ್ತಿಲ್ಲ. ಏನ್ ಆಸೆ? ಅದೇನೋ ಸುಪ್ರೀಂ ಕೋರ್ಟ್ ಅಲ್ಲಿ ಏನೋ ತುಂಬಾ ಜನ ಮೀಟು ಕೇಸಸ್ಗಳು ಹಾಕಿರ್ಬಹುದು. ನೋಡಮ್ಮ, ಅದಕ್ಕೆ ಈ ಮೀಟು ಗೀಟು ಎಲ್ಲ ಓಲ್ಡ್ ಸ್ಟೈಲ್. ಅದು ಇನ್ನೇನಿದ್ರು ನಮ್ನಿಬ್ರು V2 ಅದು. ಓಕೆ, ಬೇಡ, ಅದು ಹೋಗ್ಲಿ. ನಾನು ನಿಮ್ಗೊಂದು ಕೇಸ್ ಕೊಡ್ತೀನಿ, ಅದು ಹೇಗೆ ಸಾಲ್ವ್ ಮಾಡ್ತೀನಿ ನೋಡೋಣ. ಹೇಳಿ. ಈಗ ನಾನೊಂದು ಹುಡುಗಿನ ಲವ್ ಮಾಡ್ತಿದ್ದೀನಿ, ಅವಳು ನನ್ನ ಲವ್ ಮಾಡ್ತಿಲ್ಲ. ನಮ್ಮ ಮನೆಯವರೆಲ್ಲ ನೋಡ್ಬಿಟ್ಟು ಬೇರೆ ಒಂದು ಹುಡುಗಿನ ಮದುವೆ ಆಗ್ಲಿಕ್ಕೆ ಸೆಟ್ ಮಾಡ್ತಿದ್ದಾರೆ. ಅಷ್ಟೊತ್ತಿಗೆ ಆ ಹುಡುಗಿಗೆ ನನ್ನ ಮೇಲೆ ಲವ್ ಆಗುತ್ತೆ. ಆಗ ನಾನು ಏನ್ ಮಾಡ್ಬೇಕು? ನಿಮಗೆ ಯಾರ್ ಕಂಡ್ರೆ ಇಷ್ಟ ಆಗತ್ತೋ ಹೋಗಿ ಅವ್ರನ್ನ ಮದ್ವೆ ನಿಮ್ಗೆ ಆ ಆಗಿ. ಹುಡುಗಿರು ಯಾರು ಅಂತ ಗೊತ್ತಾ? ಗೊತ್ತಿಲ್ಲ, ನಾನು ತೋರಿಸ್ಲಾ? ತೋರ್ಸಿ. ನೋಡಿ ನಾಚ್ಕೊಳ್ತಿದ್ದಾರೆ. ನಾಚ್ಕೊಳ್ತಿದ್ದಾರೆ ನೋಡಿ. ಮತ್ತೆ ಮಧ್ಯದಲ್ಲಿದ್ದಾರಲ್ಲ, ಅವ್ರ ಮಮ್ಮಿ ತುಂಬಾ ಸ್ವೀಟ್ ಮಮ್ಮಿ. ಅವ್ರು ಅವರೇ ತುಂಬಾ ಚೆನ್ನಾಗಿದ್ದಾರೆ ಆಕ್ಚುಲಿ. ಹುಷಾರು, ತುಂಬಾ ಹುಷಾರು. ನಾವ್ ಇವಾಗ ಲವ್ ಮಾಡಿದ್ವಿ. ಸುಳ್ಳು ಹೇಳ್ಬೇಡಿ. ಏನು? ನಿಮ್ ಮಮ್ಮಿಗೆ ಮೆಸೇಜ್ ತೋರಿಸ್ತೀನಿ ನಾನು. ತೋರ್ಸಿ. ಬೇಡ, ಮತ್ತೆ ನಿಮ್ ಬೈತಾರೆ ಅವ್ರು, ನಂಗೆ ಗೊತ್ತು. ಕೈಲಿ ತೋರ್ಸಿ. ಆಕ್ಚುಲಿ ನಾನು ಮದ್ವೆ ಆಗ್ಲಿಕ್ಕೆ ಒಪ್ಕೊಂಡಿರೋ ಹುಡುಗಿ ಯಾರು ಗೊತ್ತಾ? ಯಾರು? ಅವ್ರ ಪಕ್ಕದಲ್ಲಿ ಇದ್ದಾರಲ್ಲ ಅವ್ರು. ಅಷ್ಟರಲ್ಲಿ ಇವ್ರು ಬಂದ್ರು ನನ್ನ ಲವ್ ಮಾಡ್ತೀನಿ ಅಂತ. ಈಗ ನೀವ್ ಹೇಳಿ, ನಾನಿಬ್ರಲ್ಲಿ ಯಾರನ್ನ ಲವ್ ಮಾಡ್ಬೇಕು, ಯಾರನ್ನ ಮದ್ವೆ ಆಗ್ಬೇಕು? ಆ ಕಡೆ ಇದಾರಲ್ಲ ಅವ್ರನ್ನ ಮದ್ವೆ ಆಗಿ. ಈ ಹುಡುಗಿ ಗಣ್ಯ ಮಾಡ್ದಂಗ. ಅವ್ಳು ಗೊತ್ತಿಲ್ಲೇ ಮದ್ವೆ ಮಂಟಪದವರೆಗೂ ಬಂದು ಒಂದ್ ಹುಡುಗಿ ಮದ್ವೆ ಕ್ಯಾನ್ಸಲ್ ಆಗಿದ್ರೆ ಅವ್ಳ ಜೀವನ ಏನಾಗ್ಬೇಕು ಮೇಡಮ್? ಮತ್ತೆ ಇಬ್ರನ್ನು ಮದ್ವೆ ಆಗ್ಬೇಡಿ. ಹೆಂಗೆ ಮೇಡಮ್ ಅದು? ಯಾವ ನಾನ್ ಕೇಸ್ ಹಾಕ್ತೀನಿ. ಆ? ನಾನ್ ಕೇಸ್ ಹಾಕ್ತೀನಿ. ಅದೇ ಇಲ್ಲ ನ್ಯಾಯ ಅಂದ್ಮೇಲೆ ಇಲ್ಲರಿಗೂ ಆಗ್ಬೇಕಲ್ಲ. ಇಲ್ಲ, ಕರೆಕ್ಟ್. ಅದು ಚೆನ್ನಾಗಿರುತ್ತೆ. ಅದು ಮದ್ವೆ ಆಗ್ಬಿಡಿ, ಇಬ್ರು ಚೆನ್ನಾಗಿದ್ದಾರೆ. ಸರಿ,
ಈಗ ನಂಗೆ ಯಾರು ಇಷ್ಟ ಯಾರು ಕಷ್ಟ ಅಂತ ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮನ್ನು ಪೋಡಿಯಂ ಕಳಿಸೋ ಮುಂಚೆ ನೀವು ಏನು ಮಾತಾಡಲಿಲ್ಲ. ನೀವು ಯಾರು ಅಂತ ನಂಗೆ ಗೊತ್ತಾಗ್ಬೇಕು. ನನ್ನ ಹೆಸರು ಸುಷ್ಮಿತಾ ಅಂತ. ಅಂತ ಸುಷ್ಮಿತಾ ಸೇನ್. ಸುಷ್ಮಿತಾ ಅಲ್ಲ, ಅಂತ ಸುಷ್ಮಿತಾ ಅಂತ. ಸುಷ್ಮಿತಾನೇ. ಸುಷ್ಮಿತಾನೇ. ಏನ್ ಮಾಡ್ತಿದೆ ಸುಷ್ಮಿತಾ? ನಾನು ಮೆಡಿಕಲ್ ವರ್ಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ, ಬರ್ಲಾರ ಜೋರ ಚಪ್ಪಾಳೆ. ಓಕೆ, ನಿಮ್ಮನ್ನು ಪೋಡಿಯಂ ಕಳಿಸೋದು ನನಗಿಂತ ಮುಂಚೆ ಏನಿಲ್ಲ. ಬರ್ಲಿ ಜೋರ ಚಪ್ಪಾಳೆ. ಓಕೆ, ಮತ್ತೊಮ್ಮೆ ಎರಡು ತಂಡಕ್ಕೂ ಯಾರಿಗುಂಟು ಯಾರಿಗಿಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇದು ಎಕ್ಸೋ ಯಾರಿಗುಂಟು ಯಾರಿಗಿಲ್ಲ. ಬರ್ರಿ ಜೋರ ಚಪ್ಪಾಳೆ. ಮೇಡಮ್, ನನ್ನ ಟೀಮಿಗೆ ಪಾಯಿಂಟ್ಸ್ ಕೊಡ್ಲಾ? ಕೊಡಿ. ತಗೊಳ್ಳಿ 3000 ಪಾಯಿಂಟ್ಸ್. ನನ್ನ ಫ್ಯಾಮಿಲಿಗೂ ಪಾಯಿಂಟ್ಸ್ ಕೊಡ್ಲಾ? ಪ್ಲೀಸ್ ಕೊಡಿ. ತಗೊಳ್ಳಿ 3000 ಪಾಯಿಂಟ್ಸ್. ಆದ್ರೂ ಮೆಸೇಜ್ ಮಾಡಿ ನೀವು ಇಲ್ಲೇ ಹೇಳ್ತಿದ್ರಲ್ಲ, ನೋಡ್ತೀನಿ ನಾನು. ಓಕೆ, 3000 ಎರಡು ತಂಡಕ್ಕೆ ಬಂದಿದೆ ಅಲ್ವಾ? ಈ 3000ನ ಯಾರು ಕೊನೆಯವರೆಗೂ ಜಾಸ್ತಿ ಉಳಿಸ್ಕೊಳ್ತೀರಾ ಇಡೀ ಸಂಚಿಕೆಯಲ್ಲಿ ವಿನ್ ಆಗ್ತೀರಾ. ಎರಡು ಟೀಮ್ ಫುಲ್ ಜೋಶಲ್ಲಿ ಆಡ್ಲಿಕ್ಕೆ ಬಂದಿದೆ. ಇದೇ ಜೋಶಲ್ಲಿ ಈ ಸಂಚಿಕೆನ ಶುರು ಮಾಡೋಣ. ಈ ಸಂಚಿಕೆಯ ಮೊದಲನೇ ಆಟದ ಹೆಸರು ಹೇಳಿ ಕೇಳಿ. ಹೀರೋಯಿನ್ ಮೇಡಮ್, ಯಾ. ಈ ಆಟದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸ್ವಲ್ಪ ಹೇಳ್ತೀರಾ ಮೇಡಮ್? ಹಾ, ಆಕ್ಚುಲಿ ಏನಪ್ಪಾ ಅಂದ್ರೆ ತುಂಬಾ ಈಸಿ ಆಟ. ನಿಮ್ಗೆ ನಮ್ಮ ಡೈರೆಕ್ಟರ್ಸ್ ಒಂದಷ್ಟು ಕ್ವೆಶನ್ಸ್ ಗಳನ್ನ ಕೇಳ್ತಾರೆ. ಫಿಲಂ ಬಗ್ಗೆ ಆಗಿರ್ಬೋದು, ಪರ್ಸನಲ್ ಲೈಫ್ ಬಗ್ಗೆ ಆಗಿರ್ಬೋದು, ಪ್ರೊಫೆಷನಲ್ ಲೈಫ್ ಬಗ್ಗೆ ಆಗಿರ್ಬೋದು, ಅಥವಾ ನಮ್ಮ ಪ್ರೆಸೆಂಟ್ ಆಗು ಹೋಗುಗಳ ಬಗ್ಗೆ ಇರ್ಬೋದು, ನಮ್ಮ ಸೊಸೈಟಿಲಿ ಪ್ರೆಸೆಂಟ್ ಏನ್ ವಿಷಯ ನಡೀತದೆ ಅದ್ರ ಬಗ್ಗೆ ಇರ್ಬೋದು. ಸೊ ಏನಾದ್ರೂ ಕ್ವೆಶನ್ ಕೇಳ್ತಾರೆ, ಅದಕ್ಕೆ ನೀವು 5 ಸರಿಯಾಗಿರೋ ಉತ್ತರ ಕೊಡಬೇಕು. ಆ 5 ಸರಿಯಾಗಿರೋ ಉತ್ತರ ನಮ್ಮ ಆನ್ಸರ್ಗೆ ಮ್ಯಾಚ್ ಆಗ್ಬೇಕು. ಯಾಕೆ ಅಂತಂದ್ರೆ ಈಗ ನಿಮಗೆ ಕೇಳುವಂತ ಕ್ವೆಶನ್ ನಾವು ಪಬ್ಲಿಕ್ ಕೇಳಿರ್ತೀವಿ. ಸೊ ಪಬ್ಲಿಕ್ ಅವ್ರು ಏನ್ ಆನ್ಸರ್ ಮಾಡಿರ್ತಾರೆ ಅದರ ಮೆಜಾರಿಟಿ ಆನ್ಸರ್ಸ್ ನಾವು ತಗೊಂಡಿರ್ತೀವಿ. ಸೊ ನಿಮ್ಮ ಆನ್ಸರ್ಗೆ ಮ್ಯಾಚ್ ಆಗ್ಬೇಕು. ಎಷ್ಟು ಕಾಮನ್ ಆಗಿ ಯೋಚನೆ ಮಾಡಕ್ ಸಾಧ್ಯನೋ ಅಷ್ಟು ಯೋಚನೆ ಮಾಡಿ ಸರಿಯಾದ ಉತ್ತರ ಕೊಡಿ. ಓಕೆನಾ? ಓಕೆ, ಮೊದಲನೇ ಆಟ ನನ್ನ ಟೀಮ್ ಅವರು ಆಡ್ತಿದ್ದಾರೆ. ಕೆದ್ರುಮಳೆ ಸ್ವಾಮಿ, ಆಕಮ್ಮ ಪ್ರಶ್ನೆ. ಮೈಸೂರು ಈ ಪದದಿಂದ ಸಾಮಾನ್ಯವಾಗಿ ಶುರುವಾಗುವ ಪದಗಳು ಗೊತ್ತಾಯ್ತಾ? ಕ್ವೆಶ್ಚನ್ ಕರೆಕ್ಟ್ ಆಗಿ ಅರ್ಥ ಆಯ್ತಾ? ಇಲ್ಲ, ಸುಮ್ಮನೆ ಹೇಳ್ತಿದ್ದಾರೆ. ರೆಡಿನಾ? ರೆಡಿ. ಓಕೆ, ಸೊ ನಿಮ್ಮ ಫಸ್ಟ್ ಆನ್ಸರ್ ಏನು? ಮೈಸೂರು ಪಾಕ್. ಓಕೆ, ಮೈಸೂರು ಪಾರ್ಕ್ ಅಂತ ಹೇಳ್ತಿದ್ದಾರೆ. ಈ ಉತ್ತರ ಇದೆಯೋ ಇಲ್ಲವೋ ನೋಡೋಣ. ಕೆದ್ರುಮಳೆ ಸ್ವಾಮಿ, ಆನ್ಸರ್ ಪ್ಲೀಸ್. ಓಕೆ, ಸೊ ಫಸ್ಟ್ ಆನ್ಸರ್ ಪಬ್ಲಿಕ್ ಅವ್ರು ನೋಡಿ 92% ಮೈಸೂರು ಪಾಕ್ ನ ಸೆಲೆಕ್ಟ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ದೇಶದಲ್ಲಿ ಜಾಸ್ತಿ ಶುಗರ್ ಕಾಯಿಲೆ ಬಂದ್ಬಿಟ್ಟಿದೆ. ಮೇಡಮ್ ಅವರೇ, ಆಕ್ಚುಲಿ ನಿಮ್ಗೆ ಮೈಸೂರು ಪಾರ್ಕ್ ಅಂದ್ರೆ ತುಂಬಾ ಇಷ್ಟನಾ? ನಂಗೆ ಸ್ವೀಟ್ ಅಂದ್ರೆ ಆಗಲ್ಲ. ಸ್ವೀಟ್ ಅಂದ್ರೆ ಆಗಲ್ವಾ? ಮತ್ತೆ ನಿಮ್ ಮಾತೆಲ್ಲ ಎಷ್ಟು ಸ್ವೀಟ್ ಆಗಿದೆ. ಓಕೆ, ಮೊದಲನೇ ಉತ್ತರನ ಕರೆಕ್ಟ್ ಆಗಿ ಕೊಟ್ಟಿದ್ದೀರಾ. ಎರಡನೇ ಉತ್ತರ ಪ್ಲೀಸ್. ಮೈಸೂರು ವಿಳೆದೆಲೆ. ಮೈಸೂರು ವೀಳ್ಯದೆಲೆ ಅಂತ ಹೇಳ್ತಿದ್ದಾರೆ. ಈ ಉತ್ತರ ಸರಿ ಇದೆಯೋ ತಪ್ಪಿದೆಯೋ ನೋಡೋಣ. ಕೆದ್ರುಮಳೆ ಸ್ವಾಮಿ, ಆನ್ಸರ್ ಪ್ಲೀಸ್. ಓಕೆ, 2 ಉತ್ತರ ಕೊಟ್ಟಿದ್ದೀರಾ. ಅದರಲ್ಲಿ ಒಂದು ಕರೆಕ್ಟ್ ಆಗಿ ಕೊಟ್ಟಿದ್ದೀರಾ, ಒಂದು ತಪ್ಪು ಕೊಟ್ಟಿದ್ದೀರಾ. ಇನ್ನು ನಿಮ್ಗೆ 1, 2, 3, 4 ಅವಕಾಶ ಇದೆ. ನಿಮ್ಮ 3ನೇ ಉತ್ತರ ಪ್ಲೀಸ್. ಮೈಸೂರು ಮಲ್ಲಿಗೆ. ಮೈಸೂರು ಮಲ್ಲಿಗೆ. ಮೈಸೂರು ಮಲ್ಲಿಗೆ. ಜಿಂಕ ಅವರೆಲ್ಲ ಒಳಗೆ ಜಿಂಕ ಜಿಂಕ. ಏನಿದು? ಕಬ್ನ ಹಿಡ್ಕೊಳ್ಳಿ ಸರ್. ಯಾಕೆ? ತಗೊಳ್ಳಿ ಸರ್, ನನ್ನ ಕೈಯಲ್ಲಿ ಕಬ್ನ ಇದೆ, ಹಿಡ್ಕೊಳ್ಳಿ ಸರ್. ಯಾಕೆ ನಂಗೆ ಪಿಟ್ಸ್ ಅನ್ಕೊಂಡ್ರ? ಅಯ್ಯೋ, ನೀವು ಹಂಗೆ ಸರ್ ಆಡಿದ್ದೀಗ. ಓಕೆ, ಮೈಸೂರು ಮಲ್ಲಿಗೆ ಹೇಳ್ತಿದ್ದಾರೆ. ಈ ಉತ್ತರ ಇದೆಯೋ ಇಲ್ಲೋ ನೋಡೋಣ. ಕೆದ್ರುಮಳೆ ಸ್ವಾಮಿ, ಆನ್ಸರ್ ಪ್ಲೀಸ್. ಓಕೆ, 3 ಉತ್ತರದಲ್ಲಿ 2 ಉತ್ತರ ಸರಿಯಾಗಿ ಕೊಟ್ಟಿದ್ದೀರ, ಒಂದು ತಪ್ಪ ಕೊಟ್ಟಿದ್ದೀರ. ನಿಮ್ಮ 4ನೇ ಉತ್ತರ ಪ್ಲೀಸ್. ಮೈಸೂರು ಅರಮನೆ. ಮೈಸೂರು ಅರಮನೆ. ಕೆದ್ರುಮಳೆ ಸ್ವಾಮಿ, ಮೈಸೂರಿನ ಅರಮನೆ ಅಂತ ಹೇಳ್ತಿದ್ದಾರೆ. ಈ ಉತ್ತರ ಇದೆಯೋ ಇಲ್ವೋ ನೋಡೋಣ. ಕೆದ್ರುಮಳೆ ಸ್ವಾಮಿ, ಆನ್ಸರ್ ಪ್ಲೀಸ್. ಮೇಡಮ್, ಪ್ರಶ್ನೆನ ಒಂದ್ಸತಿ ಕರೆಕ್ಟ್ ಆಗಿ ಓದ್ಕೊಳ್ಳಿ. ಮೈಸೂರು ಈ ಪದದಿಂದ ಶುರುವಾಗುವ ಸಾಮಾನ್ಯ ಪದಗಳು. ನಾವು ಊರು ಅಥವಾ ಜಾಗ ಅದು ಇದ್ ಮಾಡ್ತಿಲ್ಲ. ಪದಗಳು ಯಾವುದು? ನಾವು ಲೈಕ್ ಮೈಸೂರು ಪಾಕ್ ಅಂತ ಹೇಳಿದ್ರಿ, ಮೈಸೂರು ಮಲ್ಲಿಗೆ ಅಂತ ಹೇಳಿದ್ರಿ, ಅದೇ ನಿಮ್ಗೆ ಎಕ್ಸಾಂಪಲ್. ಸೊ ಅದೇ ತರ ಏನೇನಿದೆ ಮೈಸೂರನ್ನೋ ಹೆಸರಲ್ಲಿ? ತುಂಬಾ ಇದೆ. ಮೈಸೂರು ಸ್ಯಾಂಡಲ್ ಸೋಪ್. ಮೈಸೂರು ಸ್ಯಾಂಡಲ್. ನೀವು ಅದನ್ನ ಹಚ್ಕೊಂಡೆ ಎಷ್ಟು ಬೆಳ್ಳಗಿದ್ದೀರಾ? ಓಕೆ, ಸೊ ಮೈಸೂರು ಸ್ಯಾಂಡಲ್. ಕೆದ್ರುಮಳೆ ಸ್ವಾಮಿ ಕರೆಕ್ಟಾ ನೋಡಮ್ಮ? ಓಕೆ, ಇನ್ನೆರಡು ಉತ್ತರ ಯಾವ್ದಿದೆ ಅಂತ ನೋಡೋಣ. ಕೆದ್ರುಮಳೆ ಸ್ವಾಮಿ, 2 ಉತ್ತರ ಪ್ಲೀಸ್. ನೋಡಿ, ಈ ಕಡೆ ಮೈಸೂರು ಸಿಲ್ಕ್ ಆಯ್ತು, ಮೈಸೂರು ದಸರಾ.
ಎಷ್ಟು ಈಸಿ ಉತ್ತರ. ಎಷ್ಟು ಈಗ ತಾನೇ ಹೋಗಿದೆ ದಸರಾ. ಹೋಗ್ಲಿ ಬಿಡಿ ಸರ್, ಪರವಾಗಿಲ್ಲ. ಓಕೆ, 5ರಲ್ಲಿ 3 ಉತ್ತರನ ಕರೆಕ್ಟ್ ಆಗಿ ಕೊಟ್ಟಿದ್ದೀರಾ. ಬರ್ಲವ್ರಿಗೆ ಜೋರ ಚಪ್ಪಾಳೆ. ಸೂರಜ್ ಅವರೇ, ಈಗ ನಿಮ್ ಟೀಮ್ ಅವ್ರು ಆನ್ಸರ್ ಮಾಡಿದ್ದಾರೆ. ನಿಮ್ಮ ಫ್ಯಾಮಿಲಿ ಅವರ ಚತುರತೆ ಏನು ಅಂತ ನಾವು ತಿಳ್ಕೊಬೇಕಲ್ಲ. ನನ್ನ ಫ್ಯಾಮಿಲಿ ಎಷ್ಟು ಶಾರ್ಪ್ ಗೊತ್ತಾ? ಹೌದಾ? ಸಿಕ್ಕಾಪಟ್ಟೆ ಶಾರ್ಪ್ ಅಪ್ಪ. ಅವ್ರಿಗೆ ಈ ತರ ಟೈಮಿಂಗ್ ಎಲ್ಲ ಏನ್ ಬೇಡ. ನೀವು ಕೊಟ್ಟ ತಕ್ಷಣ ಪಾಟ್ 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 ಅಂತ 5 ತರ ಹೆಂಗೋ ಬಿಸಾಕ್ತಾರೆ ಗೊತ್ತಾ ಅವರು. ಬಿಸಾಕದ್ ನೀವು ನೋಡಿದೀರಾ, ನಾನ್ ನೋಡಿಲ್ವಲ್ಲ. ಸೂರಜ್ ಅವರೇ, ಟೈಮ್ ವೇಸ್ಟ್ ಮಾಡಬೇಡಿ, ನಮ್ಮ ಟೀಮ್ ಅವ್ರ ಕ್ವೆಶ್ಚನ್ ಕೇಳಿ. ಓಕೆ, ಕೆದ್ರುಮಳೆ ಸ್ವಾಮಿ, ಇನ್ಯಾಕ್ತಾಡ ನನ್ನ ಫ್ಯಾಮಿಲಿಗೆ ಹಾಕಮ್ಮ ಪ್ರಶ್ನೆ. ಸಾಮಾನ್ಯವಾಗಿ ಸಹಿಯನ್ನು ಎಲ್ಲೆಲ್ಲಿ ಹಾಕುತ್ತಾರೆ? ಚೆಕ್. ನಾನು ಹೇಳ್ತೀನಿ, ನಾನು ನಿಮ್ಗೆ ಕ್ಲೂ ಕೊಡ್ತೀನಿ ನೋಡಿ, ನಿಮ್ಗೊಂದು ಉತ್ತರನೇ ಕೊಟ್ಬಿಡ್ತೇವೆ. ಫಾರ್ ಎಕ್ಸಾಂಪಲ್, ನಾವಿಬ್ರು ಲವ್ ಮಾಡಿ ಮದುವೆ ಆಗ್ತೀವಿ, ಹಾ, ನಿಮ್ಮ ಮನೇಲಿ ಒಪ್ಪಲ್ಲ, ಆಗ ನಾವು ರಿಜಿಸ್ಟರ್ ಮ್ಯಾರೇಜ್ ಆಗ್ಲಿಕ್ಕೆ ಹೋಗ್ತೀವಿ, ಅಲ್ಲಿ ನಾವು ಹಾಕಲ್ವಾ? ಹಾ. ನೈನನು ಬರ್ತಾಳೆ. ಓ, ಅಂದ್ರೆ ಈಗ ಎಕ್ಸೆಪ್ಟ್ ಮಾಡ್ಕೊಂಡ್ರಿ ನೀವು? ಹೌದು. ಅವನ್ ಕೊಡೋದ್ನೆಲ್ಲ ನೀವು ಕ್ಲೂ ಅಂತ ಅನ್ಕೊಂಡ್ಬಿಟ್ರೆ ಮನೆಗೆ ಅಮ್ಮಾದೇ ಅಪ್ಪಾದೇ ಅನ್ಕೊಂಡ್ ಹೋಗ್ಬೇಕಾಗತ್ತೆ ಅಷ್ಟೇ. ಹಾಗಾದ್ರೆ ಮೊದಲು ನಾನು ಸರ್ ಏನ್ ಹೇಳ್ಬಿಟ್ಟು ರಿಜಿಸ್ಟರ್ ಆಫೀಸ್. ಮೇಡಮ್ ಅವರೇ, ಅವ್ರು ಹೇಳಿದ ಉತ್ತರ ಬಿಟ್ಟು ಬೇರೆದೇ ಹೇಳಿ. ನೋಡಿ, ನಾನು ಹೇಳಿದ ತಕ್ಷಣ ನನ್ನ ಉತ್ತರ ಪಕ್ಕನೇ ನೀವು ಬರ್ತೀರಿ ಏನ್ ನೋಡಿ. ಲವರ್ನ ಅಲ್ಲೇ ಅಷ್ಟೊಂದ್ ತನಕನು. ನಿಮ್ನ ಅಷ್ಟೊಂದ್ ಚೆನ್ನಾಗಿ ಫಾಲೋ ಮಾಡ್ತಿದಾರಲ್ಲ ಅವ್ರು. ID ಕಾರ್ಡ್. ಐಡಿ ಕಾರ್ಡ್. ID ಕಾರ್ಡ್ ಮೇಲೆ ನೀವು ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್. ಸಾರಿ ಆಧಾರ್ ಕಾರ್ಡ್. ಈಗ ಆಧಾರ್ ಕಾರ್ಡ್ ಫ್ರೀಸ್ ಮಾಡ್ಲಾ ಅಲ್ಲ ರಿಜಿಸ್ಟ್ರೇಷನ್ ಮಾಡ್ಲಾ, ಏನ್ ಮಾಡ್ಲಿ ಕರೆಕ್ಟ್ ಆಗಿ ಹೇಳಮ್ಮ. ಆಧಾರ್ ಕಾರ್ಡ್. ಓಕೆ, ಕೆದ್ರುಮಳೆ ಸ್ವಾಮಿ ಆಧಾರ್ ಕಾರ್ಡು ಅಂತ ಹೇಳ್ತಿದ್ದಾರೆ. ಈ ಉತ್ತರ ಇದೆಯೋ ಇಲ್ವೋ ನೋಡೋಣ. ಆನ್ಸರ್ ಪ್ಲೀಸ್. ತೆಗ್ದು ಬಿಸಾಕ್ತಾರೆ ಸರ್ ಉತ್ತರನ, ಸೆಕೆಂಡ್ಸ್ ತಗೊಳಲ್ಲ ಅಲ್ವಾ? ಸೂಪರ್ ಸೂಪರ್ ಸರ್. ಮೇಡಮ್, ಸಾಮಾನ್ಯವಾಗಿ ಸಹಿ ಸಹಿ ಸಿಗ್ನೇಚರ್ ಅಲ್ಲ, ಎಲ್ಲೆಲ್ಲ ಹಾಕ್ತಾರೆ? ಮತ್ತೆ ಸಿಹಿ ತಿನ್ನೋದು ಅನ್ಕೊಂಡ್ರಾ? ಆಸ್ತಿ ಪತ್ರ ಭಾಗ ಮಾಡಿದಾಗ ಏನು? ಆಸ್ತಿ ಪತ್ರ. ನಮ್ಗೆ ಭಾಗ ಮಾಡ್ಲಿಕ್ಕೆ ಇದೆಯಲ್ಲ, ಅದನ್ನ ಅವ್ರು ಹೇಳ್ತಿದ್ದಾರೆ ಅಲ್ವಾ? ಬಾಂಡ್ ಈಗ- ಪೇಪರ್ ಮೇಲೆ ಹಾಕ್ತಾರೆ. ಈಗ ಏನ್ ಗೊತ್ತಾ, ಪ್ರಶ್ನೆಗಿಂತ ನೀವು ಇನ್ನೊಂದು ಕಾಮನ್ ಸೆನ್ಸ್ ಏನ್ ಯೂಸ್ ಮಾಡ್ಬೇಕು, ನೀವು ಥಿಂಕ್ ಮಾಡೋ ತರನೇ ನಮ್ಮ ಪಬ್ಲಿಕ್ ಥಿಂಕ್ ಮಾಡಲ್ಲ ಅಲ್ವಾ? ಅವ್ರು ವೆರಿ ಕಾಮನ್ ಆಗಿ ಉತ್ತರ ಕೊಡ್ತಾರೆ. ಬಿಡ್ರಿ, ಅದ್ರ ಮೇಲೆ ಸೆಟ್ ಮಾಡ್ತೀವಿ, ಇದ್ರ ಮೇಲೆ ವೆರಿ ಕಾಮನ್ ಆಗಿ ಉತ್ತರ ಕೊಡ್ತಾರೆ. ಸೊ ಆ ಕಾಮನ್ ಫ್ಲೋನ ನೀವು ತಗೊಂಡೋಗಿ ಅಂತ ಹೇಳ್ತಿರೋದು. ಮೇಡಮ್, ಇನ್ನೊಂದು ಕ್ಲೂ ಕೊಡ್ಲಾ ನಾನು? ಅಪ್ಪ, ದೊಡ್ಡ ನಮಸ್ಕಾರ ಅಪ್ಪ. ಈಗ ಆಲ್ರೆಡಿ ಒಂದ್ ಬಿಟ್ ಕೊಟ್ಟಿದ್ಯಾ, ಪಾದ ತೆಗ್ದು ತಲೆ ಮೇಲೆ ಮಡಗ್ಬಿಡು. ವೇಟ್. ಏನೋ ಅಪ್ಲಿಕೇಶನ್ ಪಾಸ್ ಆಗ್ತದ ನೋಡ್ತಿದ್ದೀನಿ. ಅಪ್ಲಿಕೇಶನ್. ನೀವೇನ್ ಪ್ಲೀಸ್ ಟೆಲ್ ಮೀ, ನೀವು ನಿಮ್ ಗಂಡ ಹೆಂಡತಿ ಮಧ್ಯ ಇರೋ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನ ನೀವು ಮನೇಲಿ ಇಟ್ಕೊಳ್ರಿ? ಇಲ್ಲ ಅಲ್ಲ, ಕನ್ಫ್ಯೂಸ್ ಆಗ್ತಿದೆ ನನಗೆ. ಕನ್ಫ್ಯೂಸ್. ನಾನು ಅಪ್ಲಿಕೇಶನ್ ಅಂತ ಹೇಳ್ಬಿಟ್ರಿ. ಏನ್ ಮಮ್ಮಿ, ವಾಟ್ ಇಸ್ ದಿಸ್? ರಿಜಿಸ್ಟರ್ ಆಫೀಸ್ ಅನ್ಬಿಡೋದು. ಸರಿ ಆಯ್ತು, ಬರ್ರಪ್ಪ. ಈಗ ಈ ಅಪ್ಲಿಕೇಶನ್ ಅನ್ನೋ ಆನ್ಸರ್ ಕೊಟ್ಟಿದ್ದಾರೆ. ಸೊ ಅದು ಸರಿ ಇದೆಯಾ ಇಲ್ವಾ ಅಂತ ಕೆದ್ರುಮಳೆ ಸ್ವಾಮಿ ನೋಡಮ್ಮ, ಆನ್ಸರ್ ಇದೆಯಾ? ಬನ್ನಿ ಬನ್ನಿ, ಇಲ್ಲಿ ಬನ್ನಿ ಬನ್ನಿ ಬನ್ನಿ. ನೋಡಿ, ನಮ್ಮ ಕನೆಕ್ಷನ್ ನೋಡಿ ಹೆಂಗಿದೆ. ಅಪ್ಲಿಕೇಶನ್ ಮೂಲಕ ನನ್ನಿಂದನೇ ನೀವು ಮೊದಲನೇ ಉತ್ತರ ಕರೆಕ್ಟ್ ಆಗಿ ಕೊಟ್ಟಿದ್ರಲ್ವಾ ಅಲ್ವಾ? ಹಾಗಾದ್ರೆ ಏನೋ ಒಂದಿದೆ ಅಂತ ನಿಮ್ಗೆ ಅನ್ಸಲ್ವಾ? ಏನೂ ಇಲ್ಲ. ನನಗೆ ಗೊತ್ತಾಯ್ತು ಸರ್. ಈಗ ನೀವು ಅವ್ರನ್ನ ಕರ್ಕೊಂಬಂದ್ ಸ್ಟೇಜ್ ನಿಲ್ಸ್ಕೊಂಡಿದ್ದೀರಾ. ಈಗ ನಿಮ್ಗೊಂದು ಹಾರ್ಡ್ ಕೊರಿಯೋಗ್ರಾಫ್ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಅದಕ್ಕೆ ನೀವು ಕೆದ್ರುಮಳೆ ಸ್ವಾಮಿ ಒಂದ್ ಸಾಂಗ್ ಪ್ಲೇ ಮಾಡೋ ಅಂತ ಹೇಳ್ತೀರಾ. ಅವರು ನಾಚಿಕೆಯಲ್ಲಿ ಒಂದು ಡುಯೆಟ್ ಸಾಂಗ್ ನ ಪ್ಲೇ ಮಾಡ್ತಾರೆ. ನೀವು ಮಾಡಬಾರ್ದು, ಬಿಟ್ಟು ಕುಡಿತೀರಾ. ಅದನ್ನ ನೀವು ಲೀಡ್ ಯಾಕೆ ಕೊಡಬಾರ್ದು? ಪ್ಲೀಸ್ ಡೂ ಇಟ್. ಯಾ ನೋಡಿದ್ದೀರಾ? ದೇವರಾಣೆಗೂ ಇಲ್ಲಮ್ಮ. ನೋಡಿ, ಪಕ್ಕ ನಿಲ್ಸಿದ್ಮೇಲೆ ಅವ್ರ ಅಮ್ಮಂಗೂ ಸಮಾಧಾನ ಆಗಿ ಚೆನ್ನಾಗಿರಪ್ಪ ಅಂತ ಅಲ್ಲಿಂದ ಆಶೀರ್ವಾದ ಮಾಡ್ಬಿಟ್ಟು ಅಲ್ವಾ? ಇದನ್ನ ಒಂದು ಬೆಸ್ಟ್ ಸೆಲ್ಫಿ ಮೂಮೆಂಟ್ ಯಾಕೆ ಮಾಡಬಾರ್ದು? ಯಾಕೆ ಮಾಡಬಾರ್ದು ಅಲ್ವಾ? ಮಾಡ್ಕೊಳ್ಳಿ ಸರ್. ಅಮ್ಮ, ನೀವು ನಿಜ ಹೇಳ್ಬೇಕು, ನಾನು ನಿಮ್ಗೆ ಯಾಕೆ ಇಷ್ಟೆಲ್ಲ ಹೇಳಿ ಕಪ್ಪಿದ್ದೀನಂತನಾ? ಹೌದು. ನೋಡಿ ನೋಡಿ ಅಮ್ಮ, ಕಪ್ಪು ಕಪ್ಪು ಎಂದು ಕಕ್ಕಬೇಡವೋ ಮನುಜ. ಬೆಳ್ಳಕ್ಕಿರೋದೆಲ್ಲ ಹಾಲಲ್ಲ. ಹ್ಮ್, ಬೆಳ್ಳಕ್ಕಿರೋದೆಲ್ಲ ಹಾಲಲ್ಲ. ಬೆಳ್ಳಕ್ಕಿರೋದೆಲ್ಲ ಹಾಲಲ್ಲ.
ನೋಡಿದ್ರಾ ಎಷ್ಟು supportive ಆಗಿದ್ದೀರಾ ನೀವು? ಥ್ಯಾಂಕ್ ಯು ಸೋ ಮಚ್. ಅಲ್ಲ ನಿಮ್ ಯಜಮಾನ್ರಿಗೆ ಎಷ್ಟು ಸಪೋರ್ಟಿವ್ ಆಗಿದೆ. ನಿಜವಾಗ ನಿಮ್ ತರ ಒಂದು ವೈಫ್ ಒಬ್ಬ ಲವರ್ ಇರ್ಬೇಕ್ರಿ. ಅದಕ್ಕೆ ನಮ್ ಸೂರಜ್ ಕೈ ಬಿಡದೆ ನಿಂತ್ಕೊಂಡಿರೋದು. ಜಗತ್ತಿರಲ್ಲ ಹುಚ್ಚರಲ್ಲ, ಅವನು ಒಬ್ಬ ಅಲ್ಲ, ಅವನೇ ದೊಡ್ಡ ಹುಚ್ಚ ಅವನು. ನೋಡಿ ಅಮ್ಮ, ಮೇಡಮ್ ನೋಡಿಲ್ಲಿ ಅವ್ನು ಯಾಕೆ ಇಷ್ಟು ದಿನ ನಿಮ್ಮನ್ನ ಇಷ್ಟು ಜಪಿಸ್ತಾ ಇದ್ದಂತ ಇವಾಗ ನನಗೆ ಗೊತ್ತಾಯ್ತು. ಅಪ್ಪ ದೇವ್ರೇ, ನೋಡಿ ಮುಗಿಯೋ ಟೈಮಲ್ಲಿ ಆದ್ರೂ ಕೊಟ್ಟಲ್ಲಪ್ಪ, ಕೊನೆಗೂ ಅವ್ನ್ ಬಾಳ್ಗೊಂದು ಅರ್ಥ ಕೊಟ್ಟಲ್ಲಪ್ಪ. ನೋಡಿ ನಾನು ಕೈನೇ ಬಿಡ್ತಿಲ್ಲ, ನಾನು ಬಿಡಿ ಅಂತ ಬಿಡ್ತಾನಿಲ್ಲ. ನೋಡಿ ಇಲ್ಲಿ ಗೊತ್ತಾಗ್ತದೆ ಎಷ್ಟು ಲವ್ ಇದೆ ಅಂತ ಅಲ್ವಾ. ಓಕೆ, ಹಿಂಗೆ ಟಚ್ ಅಲ್ಲಿರಿ. ಈಗ ಒಂಚೂರು ಡಿಸ್ಟೆನ್ಸ್ ಅಲ್ಲಿ ಹೋಗಿ. ಓಕೆ, ಮೊದಲನೇ ಉತ್ತರ ನನ್ನಿಂದ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಎರಡನೇ ಉತ್ತರ ಪ್ಲೀಸ್ ಸರ್, ನಿಮ್ ದಯವಿಟ್ಟು ನಿಮ್ಮ ಸಂಸಾರದಲ್ಲಿರುವಂತಹ ಸಮರಸವಾಣಿ ಮನೇಲಿ ಇಟ್ಕೊಳ್ಳಿ. ಇವೇನು ಮಾತಾಡ್ಬಿಡಿ, ಅವರೇ ಆನ್ಸರ್ ಮಾಡ್ಲಿ. ಡಿವೋರ್ಸ್ ಪೇಪರ್. ನೋಡಿ ಈಗಷ್ಟೇ ಶುರುವಾದದ್ದು, ಈಗಷ್ಟೇ ಡೈವರ್ಸ್ ಹೇಳ್ತಿದ್ದಾರೆ. ನಿಮ್ಗಲ್ಲ ಏನ್ ಸರ್ ಸರ್. ನೋಡಿ ನನ್ಗಲ್ಲಂತೆ, ಮಮ್ಮಿ ಸಪೋರ್ಟ್ ಮಾಡ್ತಿದ್ದಾರೆ. ಮಮ್ಮಿ ಹೇಳಿದ್ದು. ಅದೇ ರೀ, ದೊಡ್ಡವ್ರು ಇರೋದೇ ಅದಕ್ಕೆ. ಸಮಾಧಾನ ಈಸಿಯಾಗಿ ಮುರಿದ್ ಬಿಟ್ಬಿಡ್ತಾರ ಅವರು. ಕಷ್ಟಪಟ್ಟು ಮದುವೆ ಮಾಡಿಲ್ವಾ? ಮೇಡಮ್ ಸರಿಯಾಗಿ ಯೋಚನೆ ಮಾಡಿ ಹೇಳಿ, ಸಿಂಪಲ್ ಆಗಿ. ಅಲ್ಲ, ಅದಕ್ಕೆ ಹೇಳೋದ್ ಮನೇಲಿ ಒಬ್ರು ದೊಡ್ಡವ್ರು ಇರ್ಬೇಕು ಅಂತ ಅಲ್ವಾ? ನೋಡು. ಚೆಕ್ ಬುಕ್. ಚೆಕ್. ಓಕೆ, ಚೆಕ್ ಅಂತ ಹೇಳ್ತಿದ್ದಾರೆ. ಉತ್ತರ ಸರಿ ಇದೆಯೋ ತಪ್ಪಿದೆಯೋ ನೋಡೋ. ಕೆದ್ರಮಳ ಸ್ವಾಮಿ, ಆನ್ಸರ್ ಪ್ಲೀಸ್. ನೋಡಿ ಪ್ರತಿಯೊಂದು ಇದ್ರಲ್ಲಿ ಸಿಂಕ್ ಆಗ್ತಿದೆ. ಸೊ ನನ್ನ ಹಿಂಗೆ ಫಾಲೋ ಮಾಡ್ತೀರಿ. ಅದಕ್ಕಿಂತ ಮುಂಚೆ 4ನೇ ಉತ್ತರ ಕೊಡಿ. ಮಾರ್ಕ್ಸ್ ಕಾರ್ಡ್. ಆ? ಮಾರ್ಕ್ಸ್ ಕಾರ್ಡ್. ಕಾಲೇಜ್ ಕಾಲೇಜ್, ಸ್ಕೂಲ್ ಮಾರ್ಕ್ಸ್ ಕಾರ್ಡ್. ಸಿಗ್ನೇಚರ್ ಓ, ಅಂದ್ರೆ ನೀವು ಫ್ಯೂಚರ್ ಯೋಚನೆ ಮಾಡ್ತಿದ್ದೀರಾ. ಪೋಷಕರ ಪೇರೆಂಟ್ಸ್ ಸಿಗ್ನೇಚರ್. Came to the point. ಅದನ್ನೇ ನಾನು ಹೇಳಕ್ ಬಂದದ್ದು. ಚೆನ್ನಾಗಿ ನಿಮ್ ವೈಫ್ ಫ್ಯೂಚರ್ ಪ್ಲಾನ್ ಮಾಡ್ತಾ ಇದಾರಲ್ಲ. ಓಕೆ, ಪೇರೆಂಟ್ಸ್ ಸಿಗ್ನೇಚರ್ ಅಂತ ಹೇಳ್ತಿದ್ದಾರೆ. ಏನೋ ಇಲ್ಲೂ ಸಿಂಕ್ ಆಗ್ತಿದೆ, ಏನು ಅಂತ ಗೊತ್ತಾಗ್ತಿಲ್ಲ. ಮಾಸ್ ಕಾರ್ಡಿಗೆ ಸಿಗ್ನೇಚರ್ ಹೇಳ್ತಿದ್ದಾರೆ. ಉತ್ತರ ಸರಿ ಇದೋ ತಪ್ಪಿದ್ದೋ ನೋಡ. ಕೆದ್ರಮಳ ಸ್ವಾಮಿ, ಆನ್ಸರ್ ಪ್ಲೀಸ್. ನಮ್ಮಂದ್ರೆ ಪ್ಲಾನಿಂಗ್ ಹೆಂಗಿದೆ ಗೊತ್ತಲ್ವಾ ನಿಂಗೆ? ಏನ್ ಪ್ಲಾನಿಂಗ್? ಅಲ್ಲ, ನೆಕ್ಸ್ಟ್ ಆನ್ಸರ್ ಪ್ಲಾನ್. ನೋಡಿ, ಬೇಕಾದ್ರೆ ಅಪ್ಲಿಕೇಶನ್ ತಂದ್ರಿ, ಆಮೇಲೆ ವರದಕ್ಷಿಣೆಗೆ ಚೆಕ್ ಬುಕ್ ತಂದ್ರು, ಆಮೇಲೆ ಡೈರೆಕ್ಟ್ ಮಕ್ಕಳೇ. ಸೂಪರ್ ಮಾ. ನೆಕ್ಸ್ಟ್ ರಿಜಿಸ್ಟ್ರೇಷನ್. ರಿಜಿಸ್ಟರ್ ಯಾಕೆ ಸೈಟ್ ರಿಜಿಸ್ಟ್ರೇಷನ್. ಮಕ್ಕಳ ಲೈಫ್ ಸೆಟ್ಲ್ ಮಾಡಬಾರ್ದ? ನಮ್ ಸ್ವಂತಕ್ಕೆ ಅನ್ನೋದು ಏನಾದ್ರು ಬೇಡವಾ? ಕರೆಕ್ಟ್. ವಾಟ್ ಅ ಬ್ಯೂಟಿಫುಲ್ ಥಾಟ್ ಅಂಡ್ ಪ್ಲಾನಿಂಗ್. ಆದ್ರೂ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಅಲ್ಲಿ ಆಯ್ತಮ್ಮ ಸೈನು. ಅಪ್ಲಿಕೇಶನ್ ಅಲ್ಲ, ಓಕೆ. ಪೋಸ್ಟ್. ಪೋಸ್ಟ್ ರಿಜಿಸ್ಟರ್ ಕಾರ್ಡ್ಸ್. ಪೋಸ್ಟ್ ಕಾರ್ಡ್ಸ್. ಪೋಸ್ಟ್ ಕಾರ್ಡ್ಸ್ ಅಲ್ಲ. ಯೋಚನೆ ಮಾಡಿ, ಇನ್ನೊಂದ್ಸಲ ಯೋಚನೆ ಮಾಡಿ. ಪೊಲೀಸ್ ಸ್ಟೇಷನ್. ಪೊಲೀಸ್ ಸಿಗ್ನೇಚರ್. ನಿನಗಿರೋ ಗಾಂಚಲಿ ಕರಗ್ಸಕ್ಕೆ ಅಕಸ್ಮಾತ್ ಮದ್ವೆ ಮಕ್ಳಾದ್ಮೇಲೆ ನೀನು ಅವ್ರದಲ್ಲ ಐಡಿಯಾ, ನಂದು ಆನ್ಸರ್. ತಂಗಿ ಅವರ್ ನೆಕ್ಸ್ಟ್ ಅಪ್ಲಿಕೇಶನ್ ಆಗ್ಲಿಕ್ಕೆ ನೀವು ರೆಡಿ ಇದ್ದಾರೆ ಅಂತ ಆಯ್ತು ಇಲ್ಲಿಗೆ. ಸಂಸಾರ ಮುರಿಯದ ಮಾತು, ಎಂತ ಕೆಲ್ಸ. ಪೊಲೀಸ್ ಸ್ಟೇಷನ್ ಅಂತ ಹೇಳ್ತಿದಾರೆ. ಈ ಆನ್ಸರ್ ಇದೆಯೋ ಇಲ್ಲೋ ನೋಡ. ಕೆದ್ರಮಳ ಸ್ವಾಮಿ, ಆನ್ಸರ್ ಪ್ಲೀಸ್. ನೀವು ಪೋಸ್ಟ್ ಕೊರಿಯರ್ ಅಂತ ಹೇಳಿದ್ರಿ, ಆಮೇಲೆ ನಾನು ಏನೋ ಹೇಳ್ದಕ್ಕೆ ಚೇಂಜ್ ಮಾಡ್ಬಿಟ್ರಿ. ನಂಗೆ ಗೊತ್ತಿಲ್ಲ, ನಂಗೆ ಇವಾಗ ಬೇಕದು. ನಂಗೆ ಕರೆಕ್ಟ್ ಆಗಿ ಹೇಳಿದ್ದೆ. ದಟ್ ಇಸ್ ನಾಟ್ ಅವರ್ ಪ್ರಾಬ್ಲಮ್. ನೀವ್ ಯಾಕೆ ಚೇಂಜ್ ಮಾಡಿದ್ರಿ? ಅದಕ್ಕೆ ಹೇಳೋದು, ಯಾವಾಗ್ಲೂ ಗಂಡನೇ ನಂಬಾರ್ದು. ಸಮಟೈಮ್ಸ್ ಸಜೆಷನ್ ತಗೋಬೇಕಂತ. ಏನ್ ಹೇಳಿದ್ರಿ? ಐ ಹೇಟ್ ಯು. ಪ್ರೀತಿ ನಡುವೆ ಇದೆಲ್ಲ ಇದ್ದೇ ಇರುತ್ತೆ ಬಿಡಿ. ಈಗ ದೊಡ್ಡವ್ರು ಹೇಳಿಲ್ವೇನೋ, ಗಂಡ ಹೆಂಡತಿ ಜಗಳ ಹುಂಡು ಮುಳುಗೋ ತನಕ. ಆಮೇಲೆ ಮಲಗಿದ್ಮೇಲೆ ಒಂದಾಗೋಯ್ತಾರಲ್ಲ. ಓಕೆ, ಕೆದ್ರಮಳ ಸ್ವಾಮಿ, 2 ಬ್ಲಾಕ್ ಫ್ರೀ ಆಗಿದೆ. ಅದ್ರಲ್ಲಿ ಯಾವ್ದು ಉಚ್ಚಾರ ಇದೆ ಅಂತ ನೋಡೋ ಸಮಯ. ಆನ್ಸರ್ ಪ್ಲೀಸ್. ಪೋಸ್ಟ್ ಕೊರಿಯರ್ ಬಂದಾಗ ಅದಕ್ಕೆ ಹೇಳೋದು, ಆಟ ಆಡ್ಬೇಕಾದ್ರೆ ಆಟದ ಮೇಲೆ ಗಮನ ಇರ್ಬೇಕು, ಗಂಡನ ಮೇಲಲ್ಲ ಅಂತ. ನೆಕ್ಸ್ಟ್ ಬಿಲ್ಗಳಿಗೆ. ಈಗ ಆಫೀಸಲ್ಲಿ ಫಾರ್ ಎಕ್ಸಾಂಪಲ್ ಯಾರಾದ್ರು ವರ್ಕ್ ಮಾಡ್ತಿದ್ರೆ ಅವ್ರಿಗೆ ಒಂದಷ್ಟು ಬಿಲ್ಸ್ ತಗೊಂಡ್ ಬರ್ತಾರಲ್ವಾ. ಇಷ್ಟು ಹೊರಗಡೆ ಹೋಗಿದೆ ಮೇಡಮ್, ಇಷ್ಟು ಒಳಗಡೆ ಬಂದಿದೆ ಮೇಡಮ್, ಇಷ್ಟು ಖರ್ಚಾಗಿದೆ ಮೇಡಮ್, ಎಲ್ಲ ಬಿಲ್ಸ್ ಅಲ್ಲೆಲ್ಲ ಸೈನ್ ಮಾಡ್ಬೇಕಲ್ವಾ. ಓಕೆ, ಮೊದಲನೇ ಆಟನ ತುಂಬಾ ಸಮಾನತೆಯಾಗಿ ತುಂಬಾ ಫ್ರೆಂಡ್ಲಿ ಆಗಿ ಆಡಿದ್ದಾರೆ. ಅದಕ್ಕಿಂತ ಮುಂಚೆ ನಾನು ತಂದ ಪಾಯಿಂಟ್ಸ್ 3000ದಲ್ಲಿ 3000 ಹಂಗದೆ ಬರ್ಲವ್ರಿ ಜೋರ ಚಪ್ಪಾಳೆ. ಹಾಗೂ ನನ್ನ ಫ್ಯಾಮಿಲಿ ಟೀಮ್ ಪಾಯಿಂಟ್ಸ್. ಅವ್ರ ಟೀಮಲ್ಲಿ 3000ದಲ್ಲಿ 3000 ಹಂಗಿದೆ ಕಣ್ರಿ. ಬರ್ಲವ್ರಿಗೂ ಜೋರ ಚಪ್ಪಾಳೆ. ನಮ್ಮ ಸಂಜೆಗೆ 2ನೇ ಆಟದ ಹೆಸರು ನಯನವ್ರೆ. ಹಾ. ಈಗ ನಾನು ಮತ್ತೆ ಅವರು ಅಕ್ಕಿ. ಯಾರು? ಅಕ್ಕಿ ಅವರು. ಈ 2 ಅಕ್ಕಿ ಒಂದಾದ್ರೆ ಏನಾಗುತ್ತೆ? ಜೋಡಿ ಹಕ್ಕಿ. ಕರೆಕ್ಟ್. ಈ ಆಟದ ಹೆಸರು ಬೇರೆ ಏನು ಅಲ್ಲ, ಜೋಡಿ ಹಾಕಿ.
ಸೂರಜ್ ಅವ್ರೆ, ಹಾ. ಈ ಜೋಡಿ ಹಕ್ಕಿ ಅಂತಂದ್ರೆ ಅದೇ ಬಲೂನ ತಗೊಂಡೋಗಿ ಅದ್ರಲ್ಲಿ ಡಮ್ ಅನ್ಸೋದು. ಹೌದು. ಅದ್ರಲ್ಲಿ ಟ್ವಿಸ್ಟ್ ಇರುತ್ತಲ್ಲ, ಹಾ. ಏನ್ ಹೇಳಿ? ಅದೇ ಹಿಂಗೆ ಕೈಯಲ್ಲಿ ತಟ್ಟಿಕೊಂಡು ಹೋಗಬೇಕು. ಇವ್ರಿಬ್ರಿಗೂ ಒಂದ್ ಪ್ರಾಪರ್ಟಿ ಇರುತ್ತೆ, ಆ ಪ್ರಾಪರ್ಟಿ ಇವ್ರು ಹಾಕೋಬೇಕು. ಒಂದ್ ಟೀಮ್ ಅವ್ರು ಒಂದ್ ಕಲರ್, ಇನ್ನೊಂದ್ ಟೀಮ್ ಅವ್ರು ಇನ್ನೊಂದ್ ಕಲರ್ ನ ಚೂಸ್ ಮಾಡ್ಕೋಬೇಕು. ಹಾ. ಅದನ್ನ ಅವ್ರು ಹಿಂಗ್ ಸ್ಪಿನ್ ಮಾಡ್ಕೊಂಡೆ ಹೋಗಲಿ ಡಮ್ ಅನಿಸ್ಬೇಕು. ಯಾರು ಜಾಸ್ತಿ ಬಾಲ್ ಡಮ್ ಅನಿಸ್ತಾರೋ ಅವರು ಈ ಒಂದು ಗೇಮ್ ಅಲ್ಲಿ ವಿನ್ ಆಗ್ತಾರೆ. Correct. ಯಾರಾದ್ರೂ ಹಿಂಗ್ ತಳ್ಕೊಂಡ್ ಹೋದ್ರೆ ಅದು ಫೌಲ್ ಆಗುತ್ತೆ. Correct. ಕರೆಕ್ಟ್ ಅಲ್ವಾ? Correct. ಹಂಗೆ ಈ ಗೇಮ್ ಅಲ್ಲಿ ಆಕ್ಚುಲಿ ಜಗಳ ಗಿಗಳ ಮಾಡಂಗಿಲ್ಲ ಅಲ್ವಾ? ಇಲ್ಲ. ಕೈ ಎಲ್ಲ ಏಟೆ ಮಾಡ್ಕೊಳಂಗಿಲ್ಲ. ಒಬ್ರು ಹೊಡೆದ ಮೇಲೆ ಇನ್ನೊಬ್ರು ಹೊಡಿಯಂಗಿಲ್ಲ. ಯಾರು ಫಸ್ಟ್ ಹೊಡಿತಾರೋ ಅವ್ರದೇ ಕೌಂಟ್. ಆಮೇಲೆ ಅವ್ರು ವಾಪಸ್ ಎಳ್ಕೊಂಬಂದ್ರೆ ನೀವು ದರ್ದರ ಅಂತ ಬರ್ತಾ ಇರ್ಬೇಕು, ಇಲ್ಲ ನೀವು ಕುಸ್ತಿ ಮಾಡ್ತಾ ಇರ್ಬೇಕು. ಓಕೆ, ಈಗ ನನ್ನ ಟೀಮ್ ಆಟಿಗೆ ಬರ್ತಿದ್ದಾರೆ, ಬೇರೆ ಯಾರು ಅಲ್ಲ, ಒನ್ ಅಂಡ್ ಓನ್ಲಿ ನೀವೇ ಪ್ಯಾರಿಸ್ ಬನ್ನಿ. ಓಕೆ, ನನ್ನ ಫ್ಯಾಮಿಲಿಯಿಂದ ಆಡ್ಲಿಕ್ಕೆ ಬರ್ತಿದ್ದಾರೆ, ಬೇರೆ ಯಾರು ಅಲ್ಲ. ನೀವ್ ಹೆಂಗಸ್ರು? ಕೆದ್ರುಮುಳೆ ಸ್ವಾಮಿ ಬರ್ಲಮ್ಮ ಪ್ರಾಪರ್ಟಿ. ಓಕೆ, ರೆಡಿ ಅಲ್ವಾ? ಯೋರ್ ಟೈಮ್ ಸ್ಟಾರ್ಟ್ಸ್. ಹೇಳಿದ್ನ ಈ ಹೆಂಡತಿಗೆ ಕಡೆ ಅವಸ ಜಾಸ್ತಿ. ಹೌದು, ಯಾಕಂದ್ರೆ ಗೊತ್ತಾಗ್ತಿಲ್ಲ. ಯೋರ್ ಟೈಮ್ ಸ್ಟಾರ್ಟ್ಸ್ ನಾವ್. ಏನ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಸೆಟ್ ಒಳಗೆ ಅಲ್ಲಿ ಆ ಕಡೆ ಹಿಡಿರಿ. ಬೇಗ ಬನ್ನಿ. ಮೇಡಮ್ ತಳ್ಳಬಾರ್ದು. ತುಂಬಾ ಎಲ್ತಿ ಕಾಂಪಿಟೇಷನ್ ಅಪ್ಪ ಇದು. ಬೇಗ ಅಯ್ಯೋ, ಹೊಡೀರಿ, ನೀವು ಹೊಡೀರಿ. ಬೇಗ ರಯ್ಯ. ಬೇಗ ಹೊಡಿರಿ, ಯಾರಾದ್ರೂ ಹೊಡಿರಿ. ಅಯ್ಯೋ, ಕಮಾನ್, ಓಡು. ಲಾಸ್ಟ್ 1.5 ನಿಮಿಷ ಕಾಲಾವಕಾಶ. ಕಮಾನ್, ಫಾಸ್ಟ್. ಓ, ಲಾಸ್ಟ್ 30 seconds. ಬೇಗ. ಹೊಡಿ. 10, 9, 8, 7, 6, 5, 4, 3, 2, 1. ಸುಸ್ತಾಗ್ತಿದ್ಯಾ? ತುಂಬಾ. ನಾನು ಅದಕ್ಕೆ ಹೇಳುದು ತವ್ರ ಮನೆಗೆ ಜಾಸ್ತಿ ಹೋಗ್ಬೇಡ. ನೋಡಿ ನನ್ನ ಮನಸ್ಸಿನ ಮತ್ತು ಪ್ರತಿಯೊಂದು ಮನುಷ್ಯರಿಗೆ ಗೊತ್ತಿಲ್ಲ ಅಲ್ಲ, ಜೊಲ್ಲನ್ ಮಗ ಎಲ್ಲ ಕಡೆ ಈ ಕಡೆ ಶಿಫ್ಟ್ ಆಗ್ಬಿಡ್ತದೋ ಅಂತ ಭಯ. ಪ್ಯಾರಿಸ್ ಅವರೇ, ಆಟ ತುಂಬಾ ಸಖತ್ತಾಗಿ ಆಡಿದ್ರಿ, ಏನ್ ಅನಿಸ್ತು? ಚೆನ್ನಾಗಿ ಅನ್ನಿಸ್ತು, ಬಟ್ ರೈಟಲ್ಲಿ ಸಿಕ್ಕರೆ ಇನ್ನೂ ಚೆನ್ನಾಗಿ ಆಡ್ಬೋದು ಅನ್ಕೊಂಡೆ. ಲೆಫ್ಟಲ್ಲಾದ್ರೆ ನಾನು ಆಡೋಕ್ಕೆ ಆಗಲ್ಲ ಅನ್ಕೊಂಡೆ, ಬಟ್ ಪರವಾಗಿಲ್ಲ. ಆದ್ರೂ ಲೆಫ್ಟ್ ಅಲ್ಲೇ ಸಖತ್ತಾಗಿ ಎತ್ಕೊಂಡು ಹೊಡಿತಿದ್ರು. ವಾಲಿಬಾಲ್ ಸ್ಕೂಲ್ವರೆಗೂ ಆಡಿದ್ದು ಯೂಸ್ ಆಯ್ತು. ಓಕೆ, ಸ್ಕೂಲಲ್ಲಿ ಆಡಿದ್ದು ವಾಲಿಬಾಲ್ ಯೂಸ್ ಆಯ್ತು ಅಂತ ಹೇಳ್ತಿದ್ದಾರೆ. ಓಕೆ, ನಿಮ್ಗೆ ಅನ್ನಿಸ್ತು? ಗುಡ್ ಎಕ್ಸ್ಪೀರಿಯನ್ಸ್. ಓಕೆ, ಎರಡನೇ ಆಟನ ಮಸ್ತ್ ಮಜಾ ಮಾಡ್ಕೊಂಡು ಆಡಿದ್ರು. ನನ್ನ ತಂಡದವರು ಎಷ್ಟು ಬೆಲೂನ್ ಹೊಡೆದಿರ್ಬೋದು ನಿಮ್ ಪ್ರಕಾರ? 8. ಓಕೆ, ನೀವೆಷ್ಟು ಹೊಡೆದಿರಬಹುದು? 8-9. 8-9. ಓಕೆ, ನನ್ನ ತಂಡದವರು ಎಷ್ಟು ಬೆಲೂನ ಹೊಡೆದಿದ್ದಾರೆ ಅಂದರೆ
8 ಆಕ್ಚುಲಿ ನನ್ನ ಫ್ಯಾಮಿಲಿ ಅವರು ಎಷ್ಟು ಬೆಲೆ ನೋಡ್ತಿದ್ದಾರೆ ಅಂದ್ರೆ ಎಷ್ಟಿರ್ಬೋದು? ಕೌಂಟ್ ಮಾಡಿಲ್ಲ ನಾನು. ಅಯ್ಯೋ ಕೌಂಟ್ ಮಾಡಿಲ್ಲ ನಾನು, ನಂಗೆ ಗೊತ್ತಾಯ್ತು ಕಳ್ಳಿ. ಯಾಕೆ ಇಷ್ಟು ಕಡಿಮೆ ಬೆಲೆ ನೋಡಿದ್ರಿ? ಕಡಿಮೆ ಹೊಡೆದ. ನೀವು ಹೊಡೆದಿರೋ ಬೆಲೆ ಎಷ್ಟು ಗೊತ್ತಾ? 10. ಆಟದಲ್ಲಿ ಗೆದ್ದದ್ದು ಬೇರೆ ಯಾರು ಅಲ್ಲ, ಒನ್ ಓನ್ಲಿ ಮೈ ಫ್ಯಾಮಿಲಿ ಟೀಮ್. ಪರವಾಗಿಲ್ಲ ಸೂರಜ್ ಅವರೇ, ಆ ಕಡೆ ಗಿದ್ರೆ ನಿನ್ ಟೀಮು ಅಂತೀರಾ, ಈ ಕಡೆ ಗಿದ್ರೆ ನಿನ್ ಫ್ಯಾಮಿಲಿ ಅಂತೀರಾ. ನಾನು ಇನ್ನೇನು ಕಳೆ ಕೀಳಕ್ ಬಂದಿದ್ದೀನ? ವಸ್ತು ದೈವ ಕುಟುಂಬ ಕಣಮ್ಮ ನಮ್ದು. ಬೆಂಕಿ ಹೇಳಿ. ಇಡೀ ಪ್ರಪಂಚದಲ್ಲಿ ನನ್ನ ಫ್ಯಾಮಿಲಿ. ಓ ಸೂಪರ್, ಮುಂದುವರ್ಸಿ. ಓಕೆ, ನಂತರದ ಪಾಯಿಂಟ್ಸ್ 2500. ಬರ್ಲವ್ರಿಗೆ ಜೋರ ಚಪ್ಪಾಳೆ. ನನ್ನ ಫ್ಯಾಮಿಲಿ ತಂಡದ ಪಾಯಿಂಟ್ಸ್ 3000ದಲ್ಲಿ 3000 ಹಾಗೆ ಇದೆ. ಸೂರಜ್, ನನಗೊಂದು ಹೇಳ್ಬೇಕು. ನೀವು ಒಂದಲ್ಲ 1000 ಹೇಳಿದ್ರು ನಾನು ಕೇಳ್ತೀನಿ. ಅವಾಗಿಂದ ನಾನು ಪಡ್ಕೊಳಕ್ ತುಂಬಾ ಟ್ರೈ ಮಾಡ್ತಿದ್ಯಲ್ಲ, ನಂಗೆ ಹಂಗೆ ಹೋಗಕ್ ಮನ್ಸಿಲ್ಲ. ಇವಾಗ್ಲೂ ಟ್ರೈ ಮಾಡ್ತೀನಿ ಬೇಕಾದ್ರೆ. ಅದೇ, ಸೊ ಲಾಸ್ಟ್ ಅಲ್ಲಿ ನಾನು ನನ್ನ ಡಿಸಿಷನ್ ಹೇಳ್ತೀರಿ. ಓಕೆ, ಬಿ ವೇಟ್. ನಾನು ಇದಕ್ಕೋಸ್ಕರನೇ ಕಾಯ್ತಿದ್ದೆ. ಡಿಸಿಷನ್ ಪಾಸ್ ಆಗುತ್ತೆ ಅಲ್ವಾ? ಯಾ 100% ಪಾಸ್ ಆಗುತ್ತೆ. ಇವಳೇನ್ ಮಾಡ್ತಿದ್ದಾಳೆ? ನೀನ್ ಯಾಕಮ್ಮ ಈಗ ಯಾಕಿದನ್ ಬರ್ದೆ? ಯಾಕಿದನ್ ಬರ್ದೆ ಅಂತ ಹೇಳ್ತೀನಿ. ನಮ್ಮ ಮುಂದಿನ ಆಟ ಇರೋದೇ ಇದ್ರಲ್ಲಿ. ಇದ್ರಲ್ಲಿ ಆಟನ? ಎಸ್. ಏನ್ ಆಟ ಅದು? ನಮ್ಮ ಮುಂದಿನ ಆಟದ ಹೆಸರು ಕಲಾಕಾರ್. ಓಕೆ, ಸೊ ಈ ಆಟದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಪ್ಪಾ ಅಂದ್ರೆ, ಟೀಮ್ ಇಂದ 3 ಜನ ಕೂಡ ಆಡ್ಬೋದು. ಅದರಲ್ಲಿ ಒಬ್ರು ಬರ್ತಾರೆ. ನಾವು ಅವ್ರ ಕಿವಿಲಿ ಯಾವ್ದಾದ್ರು ಒಂದು ಪದ, ಒಂದು ಅಕ್ಷರ, ಏನಾದ್ರೂ ಒಂದು ಹೆಸರು, ಚಿತ್ರದ ಹೆಸರು, ಹಾಡಿನ ಹೆಸರು ಏನಾದ್ರೂ ಹೇಳ್ತೀವಿ. ಕೇಳಿಸ್ಕೊಂಡಿರೋರು ಚಿತ್ರ ಬರಿಬೇಕು. ನೀವಿಬ್ರು ಉಳಿದಿಬ್ರು ಯಾರು ಟೀಮಲ್ಲಿ ಇರ್ತೀರಾ ಅವರು ಅದನ್ನ ಡಿಸ್ಕಸ್ ಮಾಡಿ ಏನು ಅಂತ ಹೇಳಬೇಕು. ಸೊ ಇಲ್ಲಿ ಚಿತ್ರ ಬರೀತಿರೋರು ಅದು ಹೌದು ಅಲ್ಲ ಅಷ್ಟೇ ಹೇಳಬೇಕು. ಸೇಮ್ ಲೈಕ್ ಸಿಮಿಲರ್ ಟು ಡಮ್ಶರಾಜ್. ಓಕೆನಾ? ಸೂರಜ್ ಸರ್, ಲೇಟ್ ಯಾಕೆ, ಶುರು ಮಾಡ್ಬಿಡೋಣ. ಕರೆಸ್ಬಿಡಿ ನಿಮ್ ಫ್ಯಾಮಿಲಿನ. ಓಕೆ ನಯನ ಅವ್ರೆ, ನಿಮ್ ಟೀಮಲ್ಲಿ ಆಡ್ಲಿಕ್ಕೆ ಬೇಗ ಯಾರನ್ನಾದ್ರೂ ಕರೀರಿ. ಯಾರು? ಓಕೆ ಬನ್ನಿ, ನಿಮ್ ಹೆಂಗಸ್ರ ಬರ್ತಾರ. ನೀವು ಬರ್ತಿದ್ದೀರಾ? ಅಯ್ಯೋ ದೇವ್ರೆ, ಹೇಳ್ಲಿಕ್ಕಿಲ್ವಾ ಫಸ್ಟೇ? ಎಸ್, ರೆಡಿ. ಕೇಳಿಸ್ತಾ? ಓಕೆ, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಮನೆ. ಏನಾದ್ರು ಆಕ್ಷನ್ ಮಾಡಿ, ನೀವು ಕೊಡು. ಆಕ್ಷನ್ ಮಾಡಿ, ಹಿಂಗೆಲ್ಲ ಮಾಡಿ. ಮನೆ. ದೇವಸ್ಥಾನ. ದೇವ್ರು. ಮನೆ ದೇವ್ರು. ಮನೆ ದೇವರು. ಓಕೆ, ಸೊ ಫಸ್ಟ್ ಉತ್ತರ ನಮ್ಮ ಟೀಮ್ ಅವರು ಕೊಟ್ಟಿರೋದು ಸರಿಯಾಗಿದೆ. ಸೂಪರ್. ಸೊ ಈಗ ನೆಕ್ಸ್ಟ್ ಚಾಲೆಂಜಿಗೆ ಹೋಗೋಣ. ರೆಡಿನಾ? ರೆಡಿ. ಬನ್ನಿ ಮೇಡಮ್ ಈ ಕಡೆ. ಸೊ ನಿಮ್ಗೆ ಅರ್ಥ ಆಯ್ತಲ್ವಾ ಚೈತ್ರಣ್ಣ ಏನ್ ಹೇಳ್ದೆ ಅಂತ? ರೆಡಿನಾ? ಓಕೆ. ಆಕ್ಷನ್ ಕಟ್. ಮೂವಿ. ಉಪೇಂದ್ರ. ಮೀಸೆ. ಮೀಸೆ ಕಟ್. ಸಿನಿಮಾ. ಫಿಲಮಾ. ಆಸೆಗೊಬ್ಬ ಮೀಸೆಗೊಬ್ಬ. ನಮ್ಮ ಚೈತ್ರ ತಂಡ ಕೊಟ್ಟಿರುವಂತಹ ಉತ್ತರ ಸರಿಯಾಗಿದೆ. ನಿಮ್ಮ ಕೊನೆಯ ಆಟ. ಹೆಂಗ್ ಬರೀತೀರ ಅದನ್ನ? ಸರಿಯಾಗಿ ಬರೀ. ಸರಿಯಾಗೆ ಬರೀತಾರೆ ಇರಿ. ಅಷ್ಟೇನಾ? ಏನದು ನಿಮ್ಮ ಯಜಮಾನ್ರು ನಿಮ್ಮ ಮಗ? ಅಷ್ಟೇನಾ? ಹಾಂ. ಮಗು. ಬಾವಿ. ಕಲ್ಲು. ಆವಿದ ಮೊಟ್ಟೆ ಚಿಕ್ಕದು. ಮುಳ್ಳು. ಮುತ್ತು. ನೀನು. ಅಮ್ಮ ಮಗಳು. ಇಬ್ರು. ಹಾಂ, ಇಬ್ರು. ಮೂವರು. ಇನ್ನೊಬ್ರು.
ಇಬ್ರು ಇನ್ನೊಬ್ರು ದೊಡ್ಡವರು. ತಾಯಿಗೆ ಅಕ್ಕ. ತಕ್ಕ ಮಗ. ಓಕೆ ಓಕೆ ಓಕೆ. ನಾನು ನಾನೊಂದು. ನೀನು ಅಯ್ಯೋ. ಇನ್ನೊಬ್ರು ಆ! ನೋಡಿದ್ರ ಹಿಂಗಿಂಗ್ ಅಂದ್ರು. ಅಕ್ಕನ ಮಗಳು. ಅಣ್ಣ 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 ತಂಗಿ. ಹಿಂಗಂತ ಅಣ್ಣ ಅಮ್ಮ ಮುತ್ತು. ಕೊಡ್ಲಾ ಕೊಡ್ಲಾ ಮುತ್ತಣ್ಣ. ಯಾರಿಗ್ ಬೇಕು? ಮುತ್ತಣ್ಣ. ಓಕೆ, ಸೊ ಚೈತ್ರ ಅವ್ರ ಟೀಮು 3ನೇ ದಿನ ಮುತ್ತಣ್ಣ ಅಂತ ಹೇಳಿದ್ದಾರೆ. ಐ ಆಮ್ ರಿಯಲಿ ವೆರಿ ಸಾರಿ. ಆಕ್ಚುಲಿ ಉತ್ತರ ಕರೆಕ್ಟ್. ಅಮ್ಮ, ನೀನ್ ಅವಾಗಿಂದ ಪಾಪ ನಾಚ್ಕೊಂಡ್ ಸಾಕಾಗೋಗಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಸೂರಜ್ ಅವರೇ, ಈಗ ನಮ್ಮ ಟೀಮ್ ಅವರು 3ಕ್ಕೂ ಸರಿಯಾಗಿರೋ ಉತ್ತರ ಕೊಟ್ಟಿದ್ದಾರೆ. ಈಗ ನಿಮ್ಮ ಟೀಮ್ ಅವ್ರಿಗೆ ಚಾಲೆಂಜ್ ಏನ್ ಗೊತ್ತಾ? ಅವ್ರ ಟೀಮ್ ಅವರು ಕಂಡಿಡಿದ ಸಮಯ ಇದೆಯಲ್ಲ, ಅದಕ್ಕಿಂತ ಕಡಿಮೆ ಸಮಯದಲ್ಲಿ ಐಡೆಂಟಿಫೈ ಮಾಡಿದ್ರೆ ಮಾತ್ರ ಕನ್ಸಿಡರ್. ರೆಡಿನಾ? ಹಾ ಓಕೆ, ಈಗ ನಿಮ್ ಟೀಮಿಂದ ಯಾರು ಆಡೋದಕ್ಕೆ ಬರ್ತಿದ್ರೆ ಸೂರಜ್? ಬನ್ನಿ. ಓಕೆ, ನಿಮ್ಮ ಮೊದಲನೇ ಟಾಸ್ಕ್ ಏನಪ್ಪಾ ಅಂದ್ರೆ, ಓಕೆನಾ? ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಜೋಡಿ, ಜನುಮದ ಜೋಡಿ. ನೀನು. ಹಾ, ಅಕ್ಕ ತಂಗಿ. ಪ್ರೀತಿ, ಗಂಡ ಹೆಂಡತಿ. ನನ್ನ ಹೆಂಡತಿ. ಓಡಿದ್ಲು. ನಾನು ನನ್ನ ಹೆಂಡತಿ. ನನ್ನ ಹೆಂಡತಿ ಓಡಿದ್ಲು. ನಾನು ನಿನ್ನ ಹೆಂಡತಿ. ನಾನು ನನ್ನ ಹೆಂಡತಿ. ನಿಮ್ಮ ಉತ್ತರ ಸರಿಯಾಗಿದೆ. ಓಕೆ, ನಿಮ್ಮ 2ನೇ ಪ್ರಶ್ನೆ. ಬಮ್ಮ ಬಮ್ಮ. ಓಕೆನಾ? ಎಳ್ನೀರು, ಕಾಯಿ, ತೆಂಗಿನಕಾಯಿ. ಅದ್ರದ್ದು ತೆಂಗಿನಕಾಯಿ ಪಾಯಸ, ತೆಂಗಿನಕಾಯಿ ಬರ್ಫಿ, ತೆಂಗಿನಕಾಯಿ ಕಾಯಿ ಒಬ್ಬಟ್ಟು, ತೆಂಗಿನಕಾಯಿ ದೋಸೆನಾ? ನೀರ್ ದೋಸೆ, ಚಟ್ನಿ, ತೆಂಗಿನಕಾಯಿ ಚಟ್ನಿ. ನೀವು ಹೇಳಿರೋ ಉತ್ತರ ಸರಿಯಾಗಿದೆ. ಓಕೆ, ನಿಮ್ಮ 3ನೇ ಪ್ರಶ್ನೆ. ಓಕೆನಾ? ಅದು ತಾಯಿ ಮಗುನ, ತಂದೆ ಮಗ, ತಂದೆಗೆ ತಕ್ಕ ಮಗ. ಅಲ್ಲ, ತಾಯಿಗೆ ತಕ್ಕ ಮಗಳು. ಏನದ? ಮಣ್ಣು, ಮಣ್ಣಿನ ಮಗ. ಯಾರು? ನಾನಾ? ಮಣ್ಣಿನ ಮಗ. ನಾನಾ? ನೀವು ಕೊಟ್ಟಿರೋ ಉತ್ತರ ಸರಿ. ಓಕೆ, ಈ ಆಟದಲ್ಲಿ ಯಾರು ಈಗ ವಿನ್ ಆಗಿದ್ದಾರೆ ಅಂತ ಹೇಳೋ ಸಮಯ. ಅದಕ್ಕಿಂತ ಮುಂಚೆ ಕೆದ್ರು ಮಾಡ ಸ್ವಾಮಿ, ಪ್ರಾಪರ್ಟಿ ಕ್ಲಿಯರ್ ಮಾಡಮ್ಮ. ಈ ಆಟದಲ್ಲಿ ನಯನ ಅವ್ರ ತಂಡ ತಗೊಂಡಿರುವಂತ ಸಮಯ 7 ನಿಮಿಷ 15 ಸೆಕೆಂಡು. ಬರ್ಲಿ ಜನ ಚಪ್ಪಾಳೆ. ಹಾಗೂ ನನ್ನ ತಂಡ ತಗೊಂಡಿರೋ ಸಮಯ 8 ನಿಮಿಷ 20 ಸೆಕೆಂಡು. ಸೋಲಿಗೆ ಕ್ಲಿಯರ್ ಆಗಿದೆ. ಯಾರು ಗೆದ್ದಿರೋದು ಬೇರೆ ಯಾರು ಅಲ್ಲ, ನನ್ನ ಫ್ಯಾಮಿಲಿ. ಚೈತ್ರ ಅವರೇ, ಎಪಿಸೋಡ್ ಮುಗಿತಾ ಇದೆ. ಹೇಳ್ತೀನಿ. ನಾವಿಬ್ರು ದೂರ ಆಗುವಂತ ಸಮಯ ಬರ್ಬಾರ್ದು. ಸಖತ್ ಬೇಜಾರಾಗ್ತಿದೆ. ಬರಲ್ಲ, ಅದಕ್ಕೋಸ್ಕರ ನಾನು ನಿಮ್ಗೆ ಏನೋ ತಂದಿದ್ದೀನಿ. ಸರ್, ನೀವ್ ಯಾಕೆ ಫಿಕ್ಸ್ ಆಗ್ತೀರಾ? ನೀವೇ ದೂರ ಆಗೋಗಿದ್ದೀರಾ ಅಂತ. ಯಾಕತ್ತರ ನೀವು ಕಣ್ಮುಚ್ಕೊಳ್ಳಿ ಸರ್. ನಿಮ್ಮ ವೈಫ್ ನೀವು ಕಣ್ಣು ಮುಚ್ಕೊಳ್ಳಿ, ನಾನು ನಿಮ್ಗೊಂದು ಗಿಫ್ಟ್ ಕೊಡ್ತೀನಿ. ಏನ್ ಗಿಫ್ಟ್? ಸ್ಪೆಷಲ್ ಗಿಫ್ಟಾ? ಬ್ರಾಸ್ಲೆಟ್ ಹಾಕ್ತಿದ್ದಾರೆ ನಂಗೆ. ಗೋಲ್ಡನ್ ಬ್ರಾಸ್ಲೆಟ್ ಹಾಕ್ತಿದ್ದಾರೆ ನಿಮ್ಗೆ. ನಾನು ದೊಡ್ಡ ಡೈಮಂಡ್ ನೆಕ್ಲೆಸ್ ಹಾಕ್ತೀನಿ. ವರದಕ್ಷಿಣೆ ಬೇಡ್ವೇನೋ? ನಂಗೆ ಏನ್ ಬೇಡ, ಎಲ್ಲ ನಾನೇ ಕೊಡ್ತೀನಿ. ಸೊ ಚೈತ್ರ ಅವರೇ, ನೀವೀಗ ಅದನ್ನ ಏನಂತ ಕನ್ಸಿಡರ್ ಮಾಡ್ತೀರಾ? ಏನಂತ ಹೇಳ್ತೀರಾ? ರಾಖಿ.
ಈ ಅಣ್ಣ ತಂಗಿ ಸಂಬಂಧಕ್ಕೆ ಆ ಥರದ್ದೇನು ಇಲ್ಲ ಕಣೋ. ಇದೊಂದು ಪವಿತ್ರವಾದ ಬಂಧ. ಏನು ದೋಸೆ ಬಂದನ? ಅಲ್ಲ ಪವಿತ್ರವಾದ ಬಂಧ. ಪ್ಯೂರ್ ಹಾರ್ಟ್ ಸೋಲ್ ಇಂದ ನಿನ್ಗಳು ರಾಖಿ ಕಟ್ಟಿದಾಳೆ. ಚೈತ್ರ ಅವರೇ, ನಿಮ್ ಸಂಬಂಧ ಹಿಂಗೆ ಇರ್ಲಿ. ಸೊ ಈಗ ಈ ಅಣ್ಣ ತಂಗಿಯರ ರಕ್ಷಾ ಬಂಧನದ ಖುಷಿನ ಆಚರಿಸೋದಕ್ಕೆ ದಯವಿಟ್ಟು ಎಲ್ಲ ಫ್ಯಾಮಿಲಿಯವರು ಬರ್ಬೇಕು ಅಂತ ಕೇಳ್ಕೊತೀವಿ. ಓಕೆ, ಸೊ ಸೂರಜ್ ಅವರೇ, ಟೋಟಲ್ ಆಗಿ ಈ ಆಟದಲ್ಲಿ ಗೆದ್ದಿರೋರು ನನ್ನ ಟೀಮ್ ಅಲ್ಲದೆ ಇವತ್ತಿನ ಸಂಚಿಕೆಯಲ್ಲಿ ಗೆದ್ದದ್ದು ಕೂಡ ನನ್ನ ಟೀಮೇ. ಓಕೆ, ಸೊ ಇವತ್ತಿನ ಎಕ್ಸೋ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ಡೇ ಹೋಗ್ತಾ ಇದೆ ಬೇರೆ ಯಾರಿಗೂ ಅಲ್ಲ, ಸೂರಜ್ ತಂಗಿಗೆ. ಕೊಡಿ ರಾಖಿ ಕಟ್ಟಿದಾರಲ್ಲ, ಕೊಡಿ ಅವ್ರಿಗೆ. ಎಕ್ಸೋ ಫ್ಯಾಮಿಲಿ, ಹೆಲ್ದಿ ಫ್ಯಾಮಿಲಿ, ಸ್ಫೂರ್ತಿ ಹರ್ಬಲ್ ಸಿರುಗಳಿಂದ ಭಾಗವಹಿಸಿದ ಎಲ್ರಿಗೂ ಹೋಗ್ತಿದೆ ಒಂದು ಗಿಫ್ಟ್ ಆಫರ್ಸ್. ಬರ್ಲಿ ಜನ ಚಪ್ಪಾಳೆ. ಕಂಗ್ರಾಟ್ಸ್. ಕಂಗ್ರ್ಯಾಚುಲೇಷನ್ಸ್. ಕಂಗ್ರಾಟ್ಸ್. ಜಗತ್ ಕಿಲಾಡಿ ಇವ್ರ ಕಡೆಯಿಂದ ಗೋಲ್ಡನ್ ಅಮೌಂಟ್ ರೆಸಾರ್ಟ್ ಇವ್ರ ವತಿಯಿಂದ ಗೆದ್ದವ್ರಿಗೆ ಹೋಗ್ತಾ ಇದೆ ಕಪಲ್ ಔಟಿಂಗ್ ಪಾಸ್. ಈ ಕಡೆ ಬಾ, ಬನ್ರಿ ಕಡೆ. ನಾನು ಫ್ಯಾಮಿಲಿ ನೀವು. ಅಮ್ಮ ಒಂಚೂರು ಈ ಕಡೆ ಬನ್ನಿ. ಫ್ಯಾಮಿಲಿನೇ ಬಾಮ. ಓ ಮೈ ಗಾಡ್. ಕಪಲ್ ಔಟಿಂಗ್ ಪಾಸ್ ಓಕೆ ಅಲ್ವಾ? ರೆಡಿಯಾಗಿ ಆಲ್ ದ ಬೆಸ್ಟ್. ಸೋದರ್ಗೆ ಹೋಗ್ತಾ ಇದೆ ಸಿಂಗಲ್ ಔಟಿಂಗ್ ಪಾಸ್. ಕಂಗ್ರ್ಯಾಚುಲೇಷನ್ಸ್. ಸಿಂಗಲ್ ನೀವೇ ಹೋಗಿ. ಈ ಎಂಜಾಯ್ಮೆಂಟ್, ಈ ಮಸ್ತಿ ಕುಸ್ತಿ ಎಲ್ಲ ಹೀಗೆ ಇರುತ್ತೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಎಕ್ಸೋ ಯಾರಿಗುಂಟು